ನೋಡ್ತೀರಾ ಇನ್ನೊಂದು 5 ನಿಮಿಷ ಎಲ್ಲ ಬರ್ಬೋದಾ? ಶುರು ಮಾಡಿಬಿಟ್ರೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ನಮತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ವಿಶೇಷ ಸನ್ನಿಧಾನ ಇರುವಂತಹ ರೂಪಗಳನ್ನು ಹೇಳ್ತಾನೆ. ನಾನು ಆದಿತ್ಯರಲ್ಲಿ ಇವನು, ಈಗ ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಸನ್ನಿಧಾನ, ಉನ್ನತವಾದಂತಹ ಶಕ್ತಿಯ ಸನ್ನಿಧಾನ ಅದರಲ್ಲಿದೆ. ಆದ್ದರಿಂದಾಗಿ ಅವನು ಉತ್ತಮ ಅಂತ ತಿಳಿಸ್ತಾನೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಪ್ರವಚನಕಾರರು ಅನೇಕ ಬಾರಿ ಈ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಕೃಷ್ಣ ಹೇಳುವಂತಹ ವಾಕ್ಯವನ್ನು ಏನಂತ ಹೇಳಿದ್ರೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗತ್ಸತ್ವಂ ಮಮತೇಜಂಶ ಸಂಭವಂ ಅಂತ ಕೊನೆ ಕೃಷ್ಣ ಹೇಳ್ತಾನೆ. ಏನಂತ ಹೇಳಿದ್ರೆ, ತಾನು ಒಂದಿಷ್ಟು ಕೆಲವು ದೃಷ್ಟಾಂತಗಳನ್ನು ಮಾತ್ರ ಹೇಳಲಿಕ್ಕಾಗುತ್ತೆ, ಎಲ್ಲವನ್ನೂ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ಎಲ್ಲೆಲ್ಲಿ ಯಾವ ಯಾವ ವ್ಯಕ್ತಿಗಳಲ್ಲಿ, ಇದು ಯಾರೋ ಒಬ್ಬ ದೊಡ್ಡ ಸೈಂಟಿಸ್ಟ್, ಅವನು ಮನುಷ್ಯರಲ್ಲಿ ಒಳ್ಳೆ ತಿಳುವಳಿಕೆ ಉಳ್ಳವನು. ಅಂತಹ ತಿಳುವಳಿಕೆ ಹೇಗೆ ಬಂತು ಅಂತ ಹೇಳಿದ್ರೆ, ಅವರಿಗೆ ಒಂದು ಪರಮಾತ್ಮನ ವಿಶೇಷ ಸನ್ನಿಧಾನ, ಉನ್ನತವಾದಂತಹ ಶಕ್ತಿಯನ್ನು ವಿಶೇಷ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ನಮ್ಮ ಪೂರ್ಣಗುಣ ಸಂಸ್ಥಾಪಕರಾದಂತಹ ವಿಶೇಷ ತೀರ್ಥರಲ್ಲಿ ಒಂದು ಪರಮಾತ್ಮನ ವಿಶೇಷ ಸನ್ನಿಧಾನ. ಯಾವುದೇ ಗುಣಗಳಾಗಲಿ, ಒಬ್ಬ ವಿಶ್ವತೋಮುಖ ವ್ಯಕ್ತಿತ್ವ ಅವರದು. ಒಂದು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಪ್ರಾಯಶಃ ಒಂದು ವಿಷಯ, ಕಾವ್ಯ, ವ್ಯಾಕರಣ, ಸಾಹಿತ್ಯ, ರಾಜಕೀಯ, ಸಕಲ ವಿಷಯಗಳಲ್ಲೂ ಅವರೊಬ್ಬ ಪರಿಣತರಾಗಿದ್ದರು. ಹಾಗೆ ಅವರ ವಿಷಯದಲ್ಲಿ ನಾವು ಎಲ್ಲವನ್ನೂ ಹೇಳಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರ ಪ್ರತಿಯೊಂದು ಒಂದು ದಿನದ ಚರಿತ್ರೆಯೂ ಕೂಡ, ಒಂದು ದಿನದ ಒಂದು ಕಥೆಯೂ ಕೂಡ ಒಂದು ಚರಿತ್ರೆ. ಅದನ್ನು ನಾವು ಇವತ್ತು ಹೇಳಿ ಮುಗಿಸ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಕೇವಲ ಒಂದು ಗುಣವನ್ನು, ಶಿಷ್ಯ ವಾತ್ಸಲ್ಯವನ್ನು ಅವರ ವತ್ಸಲರಾದಂತಹ ಶಿಷ್ಯರು ನಮಗೆ ಇವತ್ತು ಹೇಳೋರಿದ್ದಾರೆ. ಇವರು ಅನಂತ ಶಯನಾಚಾರ್ಯರು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಮೊದಲಿನಿಂದ, ನಮ್ಮ ಶಾಲೆಯ ಆರಂಭದಿಂದಲೂ ಕೂಡ, ಭೂಮಿ ಪೂಜೆ ಮೊದಲ ದಿನದಿಂದಲೂ ಕೂಡ 2010ರಲ್ಲಿ ಆರಂಭವಾದದ್ದು. ಅವಾಗಿನಿಂದಲೂ ಗುರುಗಳು ಅವರನ್ನೇ ಇಲ್ಲಿ ಮೊದಲು ಕಳಿಸಿದ್ದು. ಆ ರೀತಿಯಾಗಿ ಅನಂತ ಶಯನಾಚಾರ್ಯರು ವಿದ್ಯಾರ್ಥಿಯಲ್ಲಿ ಓದಿ ಮತ್ತೆ ಗುರುಗಳ ಹತ್ರ ಸುಧಾ ಪಾಠಾದಿಗಳನ್ನ, ಸುಧಾ ಮಂಗಳವನ್ನು ಮುಗಿಸಿ ನಂತರ ಇಲ್ಲಿ ಅಧ್ಯಾಪಕರಾಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಬಂದಿರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಅನಂತ ಶಯನಾಚಾರ್ಯರು ಈ ವಿಷಯವನ್ನ ಮಾತಾಡಬೇಕು ಅಂತ ಕೇಳ್ತೇನೆ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಗುರುಗಳಾದಂತಹ ಪ್ರಾತಸ್ಮರಣೀಯ ಪರಮಪೂಜ್ಯ ಪೇಜಾವರ ಶ್ರೀಪಾದರು, ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಸ್ಮರಣೆ ಮಾಡ್ತಾ ಅವರ ಬಗ್ಗೆ ಇವತ್ತು ನಿಮ್ಮೆಲ್ಲರ ಎದುರುಗಡೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಗುರುಗಳ ಬಗ್ಗೆ ಹೇಳೋದು ಅಂತಂದರೆ ಅದು ಒಂದು ನಮ್ಮ ಅಜ್ಞಾನ, ಅಷ್ಟು ಗೊತ್ತಿಲ್ಲ. ಎರಡನೇದು ಅಕಸ್ಮಾತ್ ತಿಳ್ಕೊಂಡು ಹೇಳೋಣ ಅಂತಂದರೆ ಬಗದಷ್ಟು ಅದು ಆಳ, ಅದರದ್ದು ಮುಗಿಯಲ್ಲ. ತಿಳಿದಷ್ಟು ಹೇಳಿ ಮುಗಿಸೋಣ ಅಂತಂದರೆ ಸಮಯ ಸಾಕಾಗಲ್ಲ, ಎಲ್ಲವೂ ಕೂಡ ಅದರಲ್ಲಿ ಸೇರಿ ಹೋಗತ್ತೆ. ಯಾಕಂದರೆ ಆ ವ್ಯಕ್ತಿತ್ವವೇ ಆ ರೀತಿ ಇರುವಂಥದ್ದು. ಅದಕ್ಕೆ ಆರಂಭದಲ್ಲೇ ಹೇಳಿರೋ ಹಾಗೆ ಬಹಳ ಕ್ಷೇತ್ರಗಳಲ್ಲಿ ಗುರುಗಳು ತಮ್ಮ ಪ್ರವೇಶವನ್ನು ಮಾಡಿದರೂ ಕೂಡ ಅದರಲ್ಲಿ ಅವರ ಪ್ರಧಾನವಾಗಿ ಅವರ ಜೊತೆಗೆ ಯಾವಾಗಲೂ ಕೂಡ ಇದ್ದಿದ್ದು ಅವರ ಶಿಷ್ಯರು. ಆ ಶಿಷ್ಯರಲ್ಲಿ ಅವರ ವಾತ್ಸಲ್ಯ ಹೇಗಿತ್ತು ಅನ್ನೋದನ್ನು ಕೆಲವು ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದೆ, ಯಾವುದನ್ನು ಕೂಡ ಕ್ರಮ ಪ್ರಕಾರವಾಗಿ ಅಲ್ಲ, ಅಕ್ರಮವಾಗಿ ಅಂತ
ಸರಿಯಾದ ಕ್ರಮದಲ್ಲೆಲ್ಲ ಅನ್ನೋ ಅರ್ಥದಲ್ಲಿ ಅದನ್ನು ನಾನು ಇಲ್ಲಿ ಉಪಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಗುರುಗಳಲ್ಲಿ ನಮ್ಮ ಎಲ್ಲ ವರ್ಗದವರಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ಇದ್ದ ಪ್ರೀತಿ ನೋಡಬೇಕಂದ್ರೆ ರಾಮನ ಗುಣಗಳನ್ನು ನಾವು ನೆನೆಸ್ತಾ ಕೂತ್ಕೊಂಡ್ಬಿಟ್ರೆ ಅದು ಗುರುಗಳೆಲ್ಲ ಅದು ಸಹಜವಾಗಿ ಸಮನ್ವಯ ಆಗ್ತಾ ಹೋಗುತ್ತೆ. ರಾಮನು ಹೇಗಿದ್ದ ಅಂತ ನೋಡ್ಬಿಟ್ರೆ ಗುರುಗಳು ಹಾಗಿದ್ದರು ಅಷ್ಟೇ. ರಾಮ ಹೇಗಿದ್ದ ಅನ್ನೋದಕ್ಕೆ ಒಂದು ವಾಕ್ಯ ರಾಮಾಯಣದಲ್ಲಿ ಬರುತ್ತೆ, ಪೌರಾನ್ ಸ್ವಜನವನ್ ನಿತ್ಯಂ ಕುಶಲಂ ಪರಿಪೃಚ್ಛತಿ ಅಂತ. ರಾಮ ಇಡೀ ಅಯೋಧ್ಯೆಯನ್ನು ಆಳುವ ದಶರಥನ ಮಗ, ಚಕ್ರವರ್ತಿಯ ಮಗ. ಅವನು ಹೋಗಬೇಕಾದ್ರೆ ಎದುರುಗಡೆ ಬರೋರೆಲ್ಲರೂ ಕೂಡ ಅವನು ವಯೋವೃದ್ಧರಾಗಿದ್ದರೂ ಕೂಡ ರಾಜಕುಮಾರ ಅಂತೇಳಿ ಅವನಿಗೆ ನಮಸ್ಕಾರ ಮಾಡಬೇಕು. ಅಂತಹ ಒಂದು ಸ್ಥಾನದಲ್ಲಿದ್ದಂತಹ ಒಬ್ಬ ರಾಮ. ಅವನು ಓಡಾಡಬೇಕಾದ್ರೆ ಎದುರುಗಡೆ ಯಾರಾದರೂ ಸಿಕ್ಕರೆ ಅವರನ್ನು ಇವನೇ ತಡೆದು ನಿಲ್ಲಿಸಿ ಅವ್ರ ಹತ್ರ ಸ್ವಜನವತ್ತು ತನ್ನ ಬಾಂಧವರು ಸಿಕ್ಕಾಗ ಹೇಗೆ ಚೆನ್ನಾಗಿದ್ದೀರಾ ಅಂತೇಳಿ ಕುಶಲವಾಗಿ ಕೇಳ್ತಾರಲ್ಲ, ಹಾಗೆ ರಾಮ ಅವರ ಹತ್ರ ಕೇಳ್ತಾ ಇದ್ದ. ಸ್ವಜನವತ್ತು ನಿತ್ಯಂ ಪೌರಾನ್ ಕುಶಲಂ ಪರಿಪೃಚ್ಛತಿ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ, ಹೇಗಿದ್ದೀರಿ, ಹೇಗೆ ನಡೀತಾ ಇದೆ ನಿಮ್ಮದು, ಮನೆ ಹೇಗಿದೆ, ಮನೆಯವರೆಲ್ಲ ಹೇಗಿದ್ದಾರೆ, ಅವ್ರದ್ದು ಏನಾದರೂ ಘಟನೆಗಳಿದ್ರೆ ಅದ್ರ ಬಗ್ಗೆ ಎಲ್ಲ ಮಾತಾಡಿಸೋದು. ಈ ರೀತಿ ಮಾತಾಡಿಬಿಟ್ರೆ ಎಲ್ಲ ಪೌರಜನರಿಗೂ ಕೂಡ ಇಲ್ಲ ಇವನು ನಮ್ಮ ಒಂದು ತಂದೆ ಆಗಬೇಕು ಅಥವಾ ಅಣ್ಣ ಆಗಬೇಕು ಅಥವಾ ಬಾಂಧವ ಆಗಬೇಕು ಅನ್ನೋದಿತ್ತು ಅಷ್ಟೇ ಹೊರತು ದಶರಥನ ಮಗ ರಾಮ ಅನ್ನೋದು ಭಾವ ಇರಲಿಲ್ಲ. ಈ ಪೇಜಾವರ ಸ್ವಾಮಿಗಳ ಜೊತೆಗಿದ್ದಂತಹ ಎಲ್ಲ ಶಿಷ್ಯರಲ್ಲೂ ಪರಮ ಪೂಜ್ಯ ಪೇಜಾವರ ಶ್ರೀಪಾದರು ಇಷ್ಟೆಲ್ಲ ಮಹಾನ್ ಸಾಧನೆ ಮಾಡಿರೋರು ಅವ್ರ ಜೊತೆಗಿದ್ದೀವಿ ಅನ್ನೋ ಭಾವ ಇರೋದು ಬಹಳ ಕಡಿಮೆ ಇತ್ತು. ನಮ್ಮ ಅಜ್ಜನ ಜೊತೆಗಿದ್ದೀವಿ ಅಥವಾ ನಮ್ಮ ಅಪ್ಪನ ಜೊತೆಗಿದ್ದೀವಿ ಈ ರೀತಿಯಾದ ಒಂದು ಭಾವ, ಅಥವಾ ಎಷ್ಟೋ ಕಡೆ ನಮ್ಮ ಫ್ರೆಂಡ್ಸ್ ಜೊತೆಗಿದ್ದೀವಿ ಅಂತ. ಯಾಕಂದರೆ ಎಷ್ಟೇ ಸ್ವಾಮಿಗಳು ಅವರ ವಯಸ್ಸಿನಿಂದ ಅವರ ದೇಹದಲ್ಲಿ ಕೃಷತೆ ಕಂಡರೂ ಕೂಡ, ಜೀರ್ಣತೆ ಕಂಡರೂ ಕೂಡ ಅವರ ಸುತ್ತಮುತ್ತಲಿದ್ದವರೆಲ್ಲರೂ ಕೂಡ ಯುವಕರೇ, ಎಲ್ಲ ಯುವಕರು. ಆ ಯುವಕರಿಗಿಂತಲೂ ಹೆಚ್ಚು ಅಪ್ಡೇಟ್ ಇರ್ತಾ ಇದ್ದಿತ್ತು ನಮ್ಮ ಗುರುಗಳು. ಅದರಿಂದ ಅವ್ರಿಗೆ ಏನು ಬೇಕು ಅನ್ನೋದನ್ನು ಚೆನ್ನಾಗಿ ಸ್ವಾಮಿಗಳಿಗೆ ಗೊತ್ತಾಗ್ತಾ ಇತ್ತು. ಆ ರೀತಿಯಾಗಿ ಸ್ವಾಮಿಗಳು ಅವ್ರ ಜೊತೆಗೆ ಹರಟೆ ಎಲ್ಲ ಹೊಡಿತಾ ಇದ್ರು ಅಥವಾ ಚೆನ್ನಾಗಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು, ವಿಷಯಗಳನ್ನು ಮಾತಾಡ್ತಾ ಇದ್ರು. ಎದುರುಗಡೆ ಇರುವಂತಹ ವ್ಯಕ್ತಿ ಅಥವಾ ಅವರ ಶಿಷ್ಯ ಯಾವ ವಿಷಯವನ್ನು ಇಷ್ಟಪಡ್ತಾನೆ ಅದನ್ನು ಅವರು ಗಮನಿಸ್ತಾ ಇದ್ರು, ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಯಾವ ವಿಷಯ ಇಷ್ಟಪಡಲ್ಲ, ಅದು ಇಷ್ಟಪಡಬೇಕಾಗಿತ್ತು ಅಂತಂದರೆ ಆ ವಿಷಯದ ಬಗ್ಗೆ ರುಚಿಯನ್ನು ಹುಟ್ಟಿಸ್ತಾ ಇದ್ರು. ಹೀಗೆ ಗುರುಗಳು ಅವರ ಶಿಷ್ಯರ ಜೊತೆಗೆ ಯಾವಾಗಲೂ ಕೂಡ ಇರ್ತಾರೆ. ಹೇಗೆ ಅಂದರೆ ಇಲ್ಲಿಂದ ನೋಡಿ ಒಂದೂರಿಂದ ಒಂದೂರಿಗೆ ಹೋಗಬೇಕು, ಆವಾಗ ಕಾರಲ್ಲಿ ಅಥವಾ ಮುಂಚೆ ಎಲ್ಲ ಟೆಂಪೋ ಟ್ರಾವೆಲರ್ ಪ್ರಯಾಣ, TTಯಲ್ಲಿ ಪ್ರಯಾಣ ಇತ್ತು, ಆಮೇಲೆ ಕಾರಲ್ಲಿ ಬಂತು. ಅವ್ರ ಜೊತೆಗೆ ಹೋಗ್ತಾ ಇದ್ದಿದ್ದು ಒಬ್ಬ ಮಟ್ಟದ ಸಿಬ್ಬಂದಿ, ಇನ್ನೊಬ್ಬರು ಡ್ರೈವರ್ ಇರ್ತಾಯಿದ್ರು. ಇನ್ನು ಉಳಿದವರೆಲ್ಲರೂ ಕೂಡ ಶಿಷ್ಯರೇ ಇರಬೇಕು. ಆ ಶಿಷ್ಯರ ಜೊತೆಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅನೇಕ ಜನರಿಗೆ ಫೋನ್ ಮಾಡೋದು, ಅವರವ್ರದ್ದು ಏನೇನು ಕೆಲಸಗಳಿರುತ್ತೆ ಅದೆಲ್ಲವನ್ನು ಕೂಡ ಮಾಡೋದು, ಅಥವಾ ನ್ಯಾಯಮೃತಕ್ಕೆ ವ್ಯಾಖ್ಯಾನ ಬರಿತಾ ಇದ್ರು, ಅದಕ್ಕೆ ಬೇಕಾಗಿರುವಂತಹ ಓದ್ಕೊಳ್ಳೋದು, ಆಮೇಲೆ ಎಲ್ಲೋ ಒಂದು ಕಡೆ ಹೋದಾಗ ಅದನ್ನು ಬರೆಯೋದು, ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಅದರ ಜೊತೆಗೆ ದೀರ್ಘವಾದ ಪ್ರಯಾಣ ಅಂತಂದರೆ ಮಧ್ಯದಲ್ಲಿ ಒಂದು ಗಂಟೆ 2 ಗಂಟೆ ಶಿಷ್ಯರ ಜೊತೆಗೆ ಹರಟೆ ಹೊಡೆಯೋದು. ಆವಾಗ ಅನೇಕ ವಿಚಾರಗಳನ್ನು ಸ್ವಾಮಿಗಳು ಹೇಳ್ಕೊಳ್ತಾ ಇರ್ತಾಯಿದ್ರು. ಅವರ ಶಿಷ್ಯವಾತ್ಸಲ್ಯ ಹೇಗಿತ್ತು ಅನ್ನೋದಕ್ಕೆ ನೋಡಿ, ಅವರ ಶಿಷ್ಯವಾತ್ಸಲ್ಯ ಅಂತಂದರೆ ಎಲ್ಲರಿಗೂ ಒಂದು ಅನ್ನಿಸ್ತಾ ಇರ್ತದೆ, ರಾಮ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತ ಎಲ್ಲರಿಗೂ ಅನ್ನಿಸ್ತಾ ಇತ್ತು. ರಾಮನಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ಯಾಕಂದರೆ ನಾನು ನಿನ್ನೆ ಸಿಕ್ಕಿದಾಗ ನನ್ನ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿದ್ದ ರಾಮ ಅಂತ. ಅವ್ನು ಕೇಳಿದ್ರೆ ನನಗೂ ಇಷ್ಟ, ಯಾಕಂದರೆ ನನ್ನ ಜೊತೆಗೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದಾನೆ. ಪೇಜಾವರ ಶ್ರೀಗಳ ಜೊತೆಗೆ ಯಾರ್ಯಾರು ಮಾತಾಡಿದಾರೋ ಅವರ ಶಿಷ್ಯರು ಅಂತೇಳಿ ಅವ್ರ ಜೊತೆಗೆ ಅವರ ಆಶ್ರಯದಲ್ಲಿ ಅಧ್ಯಯನ ಯಾರ್ಯಾರು ಮಾಡಿದಾರೋ ಎಲ್ಲರಿಗೂ ಈ ಭಾವ ಇದ್ದಿದೆ, ಸ್ವಾಮಿಗಳಿಗೆ ನನ್ನ ಕಂಡ್ರೆ ಇಷ್ಟ, ಯಾಕೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಇಷ್ಟೆಲ್ಲ ವಿಚಾರಗಳನ್ನು ನನ್ನ ಜೊತೆ ಹೇಳ್ತಾ ಇದ್ದಾರೆ, ನನ್ನ ಕಂಡ್ರೆ ಇಷ್ಟ ಇರಲ್ವಾ ಸ್ವಾಮಿಗಳಿಗೆ, ಇದ್ದೇ ಇರುತ್ತೆ. ಅವ್ರು ಎಲ್ಲರ ಜೊತೆಗೂ ಹಾಗೆ ಮಾತಾಡ್ತಾ ಇದ್ರು, ಎಲ್ಲ ಶಿಷ್ಯರಿಗೂ ಅದೇ ರೀತಿ ಭಾವ ಬರ್ತಾಯಿತ್ತು. ನಾವು ಯಾರ ಜೊತೆ ಆದರೂ ಮಾತಾಡ್ಬಿಟ್ರೆ ಅವನ ಜೊತೆ ಮಾತ್ರ ಸರಿಯಾಗಿರ್ತಾನೆ, ನಮ್ಮ ಜೊತೆಗೆ ಅಷ್ಟೊಂದು ಸರಿ ಕ್ಲೋಸ್ ಇಲ್ಲ ಅಂತೆ. ಈ ರೀತಿ ಭಾವ ಸ್ವಾಮಿಗಳ ಹತ್ರ ಇದ್ದವ್ರಿಗೆ ಯಾರಿಗೂ ಬರಲೇ ಇಲ್ಲ. ಎಲ್ಲರಿಗೂ ಸ್ವಾಮಿಗಳು ಒಂದೇ ಭಾವವನ್ನು ಕೊಟ್ಟಿದೆ ಅಂತಂದರೆ, ನಿನ್ನ ಕಂಡ್ರೆ ನನಗಿಷ್ಟ, ನಾನು ನಿನ್ನ ಜೊತೆಗೆ ಎಲ್ಲವನ್ನು ಕೂಡ ಮಾತಾಡಬಲ್ಲೆ ಅಂತ. ಒಮ್ಮೆ ಒಂದು ಊರಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಅದು ಕೆಲವು ಮಠದವರು ಮುಂದೆ ಹೋಗ್ತಾರೆ, ಆಮೇಲೆ ಹಿಂದೆ ಶಿಷ್ಯರು ಬರ್ತಾರೆ, ಸ್ವಾಮಿಗಳ ಜೊತೆಗೆ ಶಿಷ್ಯರು ಹೋಗ್ತಾರೆ. ಈ ರೀತಿಯಾಗಿ ಎರಡೆರಡು ಆಗ್ತಾ ಇರುತ್ತೆ. ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಕಡೆ ಪೂಜೆ ಎಲ್ಲ ಮುಗಿಸಿ ಭಿಕ್ಷೆಯನ್ನು ಮುಗಿಸಿ ಒಂದು ಊರಿಗೆ ಹೋಗ್ತಾಯಿದ್ರು. ಹೋಗಬೇಕಾದ್ರೆ ಆ ಊರಲ್ಲಿ ಒಬ್ಬ ವಿದ್ಯಾರ್ಥಿಯ ಮನೆ ಇತ್ತು. ಅವನು ಸ್ವಾಮಿಗಳ ಹತ್ರ ಕೇಳ್ಕೊಂಡ, ಎಲ್ಲ ನನ್ನ ಗೆಳೆಯರೆಲ್ಲ ನಮ್ಮ ಮನೆಗೆ ಬಂದು ಸ್ವಲ್ಪ ಫಲಾರ ಮಾಡಿ ಹೋದರೆ ಚೆನ್ನಾಗಿರತ್ತಲ್ಲ ಅಂಥೇಳಿ. ಆಯಿತು, ಕರ್ಕೊಂಡು ಹೋಗುವಂಥದ್ದು. ಆದರೆ ಅವ್ರ ಜೊತೆಗೆ ಹೋದರೆ ಇನ್ನು ಉಳಿದವರೆಲ್ಲರೂ ಒಂದು 2-3 ಜನ ಇರ್ತಾರಲ್ಲ, ಒಂದು 2 ಜನ ಅವರು ಸ್ವಾಮಿಗಳ ಜೊತೆಗೆ ಹೋಗಲೇಬೇಕು, ಯಾಕಂದರೆ ಅವ್ರ ಜೊತೆಗೆ ಸೇವೆ ಇರುತ್ತೆ, ಆದ್ದರಿಂದ ಹೋಗಬೇಕಾಗತ್ತೆ. ಸ್ವಾಮಿಗಳ ಜೊತೆಗೆ 1-2 ಹೊರಟರು, ಆ ಊರಿಗೆ ಹೋಗಿ ತಲುಪಿದ್ರು.
ಇವರೆಲ್ಲ ತಮ್ಮ ಗೆಳೆಯನ ಮನೆಗೆ ಹೋಗಿ ಅಲ್ಲೆಲ್ಲ ತಿಂಡಿ ಗಿಂಡಿ ತಿನ್ಕೊಂಡು ವಾಪಸ್ಸು ಮತ್ತೆ ಯಾವ ಊರಿಗೆ ಬರಬೇಕಾಯಿತು ಆ ಊರಿಗೆ ಬಂದ ನಂತರ ಅಲ್ಲಿ ಸ್ವಾಮಿಗಳ ಹತ್ರ ಕರೆದು ಕೇಳಿದ್ರು ಆ ಒಬ್ಬ ಹುಡುಗನ ಹತ್ರ, ಏನಿತ್ತು ತಿಂಡಿ ಅಂತ. ಸ್ವಾಮಿ ದೋಸೆ ಇತ್ತು ಅಂತ. ಹೌದಾ, ಎಷ್ಟಿತ್ತು ಅಂತಂದ್ರೆ ಒಂದೊಂದೇ ಅಂತ. ಯಾಕಂದರೆ ಊಟ ಆಗಿತ್ತು ಮತ್ತು ಮಧ್ಯಾಹ್ನ ಅಲ್ಲಿ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೊರಡಬೇಕಾಯ್ತು ಅಂದರೆ ಒಂದು ದೋಸೆ ಅಂತ. ಹೌದಾ, ಸರಿ ಸರಿ ಅಂತ ಹೊರದ್ರು. ಆಮೇಲೆ ನೋಡಿದ್ರೆ ರಾತ್ರಿ ಅವತ್ತಿನ ದಿವಸ ರಾತ್ರಿ ಪೂಜೆ ಆದಮೇಲೆ ಯಾರು ಸ್ವಾಮಿಗಳ ಜೊತೆ ಇಬ್ಬರು ಬಂದಿದ್ರಲ್ಲ ಹುಡುಗರು, ಅವರಿಗೆ ದೋಸೆ. ಯಾಕಂದ್ರೆ ಅವ್ರಿಗೆ ದೋಸೆ ಮಿಸ್ ಆಗಿದೆ ಅಲ್ಲ, ಅಲ್ಲಿ ಅವ್ರಿಗೆ ಸಿಕ್ಕಿತ್ತು ದೋಸೆ, ಇವ್ರಿಗೆ ಯಾರಿಗೂ ದೋಸೆ ಸಿಕ್ಕಿಲ್ಲ. ಅದರಿಂದ ಇವರಿಗೂ ದೋಸೆ. ಎಷ್ಟು ದೋಸೆ? ಒಂದು. ಯಾಕಂದ್ರೆ ಅವ್ರು ತಿಂತಿದ್ದಲ್ಲ ಒಂದೊಂದು, ಅಂದರೆ ಇವ್ರಿಗೆ ಒಂದೇ ಕೊಡಬೇಕು ಅಂತೇಳಿ ಇವರಿಗೂ ಒಂದು ದೋಸೆ. ಅಲ್ಲಿ ಏನು ಮಿಸ್ ಆಗಿತ್ತೋ ಅದು ಇವರಿಗೆ ನನ್ನ ಜೊತೆ ಬಂದಾದ್ರಿಂದ ಅದು ತಪ್ಪಬಾರ್ದು. ಹಾಗಂತೇಳಿ ನನ್ನ ಜೊತೆ ಬಂದಾದ್ರಿಂದ ಇವ್ರಿಗೆ ವಿಶೇಷ ವ್ಯವಸ್ಥೆ, ಸ್ವಾಮಿಗಳ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಅವರಿಗೂ ಅನ್ನಿಸ್ಬಾರ್ದು. ಯಾಕಂದರೆ ಜಾಸ್ತಿ ಸಿಗ್ತಾ ಇತ್ತು ಅಂತೇಳಿ ಅವ್ರು ಸಮ ಪ್ರಮಾಣ ಆಗೋದು. ದೋಸೆನೇ ಮಾಡಿಸಿದ್ರು, ಒಂದೊಂದೇ ಮಾಡಿಸಿದ್ರು. ಆ ರೀತಿಯಾಗಿ ಎಲ್ಲರಿಗೂ ಕೂಡ ಏನು ಅವ್ರ ಶಿಷ್ಯರಲ್ಲಿ, ನನ್ನ ಶಿಷ್ಯರಲ್ಲಿ ಯಾರಿಗೂ ಕೂಡ ಭೇದ ಭಾವ ಆಗಬಾರ್ದು. ತಾವು ಯಾವುದೇ ಜಾಗಕ್ಕೆ ಹೋದರೂ ಕೂಡ, ಈಗ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿರೋ ಅಂತಹ ವಿಶೇಷ ಅಭಿಮಾನಿಗಳು ಸ್ವಾಮಿಗಳಿಗೆ, ಸ್ವಾಮಿ ನಾವೊಂದು ವಿಶೇಷ ಪದಾರ್ಥ ಮಾಡಿಸಿದ್ದೀವಿ ನಿಮಗೋಸ್ಕರ, ನೋಡಿ ಇದೊಂದು ಹೊಸ ಪದಾರ್ಥ ಅಂಥೇಳಿ. ನಮಗೆ ನಾವೆಲ್ಲ ವಿದ್ಯಾಪೀಠದಲ್ಲಿ ಇದ್ದಾಗಲೇ ಅಂತ ಪದ, ಈ ಚಂಪಾಕಲಿ, ಚಂದ್ರಹಾರ ಅವೆಲ್ಲ ಗೊತ್ತಾ ನಮಗೇನು. ಮೈಸೂರು ಪಾಕು, ಜಿಲೇಬಿ ಇವುಗಳಲ್ಲೇ ಓಡಾಡ್ತಾ ಇದ್ದಿದ್ದಲ್ಲಿ ಅವ್ರಿಗೆ ಯಾವುದೋ ಚಂಪಾಕಲಿ ಅಂತ ಕೇಳಿಸ್ತು. ಚಂದ್ರಹಾರ ಅಂತೇಳಿ ಯಾರೊಬ್ಬರು ಪರಿಚಯ ಮಾಡಿಸ್ಕೊಟ್ರು. ಅದನ್ನ ಅವರು ತಿಂದರು ಅಂತಂದರೆ, ಒಂದ್ಸಲ ಏನಾದರೂ ತಿಂದರು ಅಂತಂದರೆ ಆ ಅಡುಗೆ ಭಟ್ಟನ ಹತ್ರ ಕರೆದು ಇದು ಹೇಗೆ ಮಾಡ್ತಾರೆ ಅಂತೆಲ್ಲ ತಿಳಿದು, ಅದನ್ನು ಬೆಂಗಳೂರಲ್ಲಿ ಯಾರು ಮಾಡ್ತಾರೆ ನಮಗೆ ಗೊತ್ತಿರೋರು ಅಂತೇಳಿ ತಿಳಿದು, ಅಥವಾ ಅವರನ್ನೇ ಅಲ್ಲಿ ಕರೆಸಿ ವಿದ್ಯಾಪೀಠಕ್ಕೆ ಬಂದ ನಂತರ ವಿದ್ಯಾಪೀಠದಲ್ಲಿ ಒಂದ್ಸಲ ಆ ಪದಾರ್ಥ ಆಗಬೇಕು. ಅದು ಎಲ್ಲ ವಿದ್ಯಾರ್ಥಿಗಳು ತಿನ್ನಬೇಕು. ಇದು ಆಸೆ. ಸ್ವಾಮಿಗಳಿಗೆ ತಾನೇನು ತಿಂದಿದ್ದೀನೋ ಅದು ಅಷ್ಟಕ್ಕೆ ಮುಗಿಸ್ತಾ ಇರಲಿಲ್ಲ. ಅವರು ವಾಪಸ್ಸು ವಿದ್ಯಾರ್ಥಿಗಳಿಗೆ ಮಾಡಿ ಅವ್ರಿಗೆ ಮಕ್ಕಳೆಲ್ಲ ತಿಂದು ತೃಪ್ತಿ ಪಟ್ಟ ನಂತರ ಅವ್ರಿಗೆ ಆನಂದ ಆಗ್ತಾ ಇತ್ತು. ಈ ವಾತ್ಸಲ್ಯ ನಮ್ಮ ಗುರುಗಳಲ್ಲಿ ಅದು ಅನುಕ್ಷಣವೂ ಇರ್ತಾ ಇತ್ತು, ಅವಾಗ ಹರಿತಾನೇ ಇರ್ತಾ ಇತ್ತು ಆ ಒಂದು ವಾತ್ಸಲ್ಯ ಅನ್ನೋದು. ಅವ್ರು ಹೇಗೆ ಅನುಗ್ರಹ ಮಾಡ್ತಾ ಇದ್ರು ನಮ್ಮ ಮಕ್ಕಳು, ಅವರ ಶಿಷ್ಯರಿಗೆ ಅಂತಂದರೆ, ಒಮ್ಮೆ ಒಬ್ಬ ನಮ್ಮ ಗೆಳೆಯ ಅವನು ಚೆನ್ನಾಗಿ ರೇಖಿ ಅಭ್ಯಾಸ ಮಾಡ್ಕೊಳ್ತಾರೆ. ರೇಖೆ ಗೊತ್ತಿರ್ಬೋದು ನಿಮಗೆ, ಅದು ಹೀಲಿಂಗ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅವಾಗ ಒಂದು ಸ್ವಲ್ಪ ಅಲ್ಲೆಲ್ಲರೂ ಒಬ್ಬರು ಕಲಿತಾ ಇದ್ರು. ಅದರಲ್ಲಿ ನಮ್ಮೊಬ್ಬ ಗೆಳೆಯನು ಕೂಡ ಕಲಿತಿದ್ದ. ಅವನಿಗೆ ಒಂದ್ಸಲ ಸ್ವಾಮಿಗಳು ಬಂದ ನಂತರ ಮಲ್ಕೊಂಡಾಗ ಅವರಿಗೆ ಕಾಲು ನೋವ್ತಾ ಇತ್ತು, ತುಂಬ ಕಾಲು ನೋವ್ತಾ ಇದೆ ಅಂತೇಳಿ. ಹಾಗಾದರೆ ಸ್ವಾಮಿ ನೀವು ಮಲ್ಕೊಳ್ಳಿ, ನಾನು ಹೀಲಿಂಗ್ ಮಾಡ್ತೀನಿ, ನಾನು ಸ್ವಲ್ಪ ರೇಖೆ ಅದಕ್ಕೆ ಕಾಲು ಗುಣ ಆಗತ್ತೆ ಅಂತೇಳಿ. ಹೌದಾ, ಅದನ್ನೆಲ್ಲ ಮಾಡ್ತೀಯ ನೀನು ಅಂತ. ಹೌದು ಸ್ವಾಮಿ, ಆಯಿತು ಅಂತೇಳಿ ಅವರು ಎಲ್ಲ ಮುಗಿಸ್ಕೊಂಡು ವಾಪಸ್ ಅವರು ಮಲಗ್ತಾರೆ. ಮಲಗಬೇಕಾದ್ರೆ ಅವರು ಜಪ ಎಲ್ಲ ಮಾಡೋದೆಲ್ಲ ಇರುತ್ತೆ. ಆಮೇಲೆ ಅವರು ಮಲಗ್ತಾರೆ. ಮಲಗ್ತಾ ಇರ್ಬೇಕಾದ್ರೆ ನಾವು ಕಾಲು ಎತ್ತುತ್ತಾ ಇದ್ವಿ. ಅವನು ಆಮೇಲೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಹೀಲಿಂಗ್ ಮಾಡಲಿಕ್ಕೆ ಶುರು ಮಾಡಿದ. ಹೀಲಿಂಗ್ ಮುಗೀತು ಅಂತ ತಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಆ ಹೀಲಿಂಗ್ ಮಾಡಿ ಅವನು ವಾಪಸ್ಸು ರೂಮಿಗೆ ಹೋಗಿ ಬಂದು ಮಲ್ಕೊಂಡ. ಮಾರನೇ ದಿವಸ ಬೆಳಗ್ಗೆ ಬಂದ ನಂತರ ಅವನು ಹೇಳ್ತಾನೆ, ಯಾರು ಹೀಲಿಂಗ್ ಮಾಡಿದ್ರು ಗೊತ್ತಿಲ್ಲ ಅಂತೇಳಿ. ಯಾಕೆ ಅಂತಂದರೆ ಅವನಿಗೆ ಆ ನನ್ನ ಗೆಳೆಯನಿಗೆ ಸುಮಾರು 1 ವಾರದಿಂದ ವಿಪರೀತ ತಲೆನೋವು. ಆ ತಲೆನೋವಿಂದ ಅವನಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಅಂತ, ತುಂಬ ಕಷ್ಟಪಡ್ತಾ ಇದ್ದಾನೆ. ಅವತ್ತಿನ ದಿವಸ ಯಾವಾಗ ಸ್ವಾಮಿಗಳಿಗೆ ಹೀಲಿಂಗ್ ಮಾಡಿದ್ನೋ ಅವತ್ತಿನ ದಿವಸ ರೂಮಿಗೆ ಹೋಗಿ ಮಲ್ಕೊಂಡ್ರೆ ಸುಖವಾದ ನಿದ್ರೆ, ತಲೆನೋವಿನ ಲಕ್ಷಣವೇ ಇಲ್ಲ ಅಂತೆ. ಅದರಿಂದ ನಾನು ಸ್ವಾಮಿಗಳಿಗೆ ಹೀಲಿಂಗ್ ಮಾಡಿದೆ ಅನ್ನೋ ದೊಡ್ಡ ತಪ್ಪದು. ಸ್ವಾಮಿಗಳನ್ನ ಹೀಲಿಂಗ್ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಜಾಗದಲ್ಲಿ ನನ್ನನ್ನು ಹೀಲಿಂಗ್ ಮಾಡಿ, ನನಗೆ ಹೀಲಿಂಗ್ ಮಾಡಿ ನನಗಿರೋ ತಲೆನೋವನ್ನು ಅವರು ಪರಿಹಾರ ಮಾಡಿಬಿಟ್ರು. ಇದು ಶಿಷ್ಯ ವಾತ್ಸಲ್ಯ. ಸ್ವಾಮಿಗಳಿಗೆ ತನ್ನ ಶಿಷ್ಯ ಬಂದಿದ್ದಾನೆ ಅಂದ ತಕ್ಷಣ ಅವನಲ್ಲಿ ಏನೋ ಒಂದು ವಿದ್ಯೆ ಇದೆ, ಅದನ್ನು ಕೊಡ್ತಾ ಇದ್ದಾನೆ ಅಂಥೇಳಿ ಅದನ್ನು ತಗೊಂಡ್ರೂ ಕೂಡ ಅವರು ಅವನಿಗೆ ಅನುಗ್ರಹವನ್ನು ಮಾಡಿರುವಂತಹ ಪರಿ ಇದು ಹೀಗಿರುತ್ತೆ ಸ್ವಾಮಿಗಳದ್ದು. ಪ್ರತಿಯೊಬ್ಬ ಶಿಷ್ಯರಲ್ಲಿಯೂ ಕೂಡ ಹೀಗೆ. ಅದು ಶಿಷ್ಯರಲ್ಲಿಯೂ ಕೂಡ ಒಂದು ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಸ್ವಾಮಿಗಳಿಗೆ ಅದು ಗೊತ್ತಾಗ್ತಾ ಇತ್ತು ಒಳಗಡೆಯಿಂದ. ಯಾವರಿಗೆ ಎಷ್ಟು ಮನ್ನಣೆ ಕೊಡಬೇಕು, ಎಷ್ಟು ಗೌರವ ಕೊಡಬೇಕು, ಎಲ್ಲಿ ಯಾವ ಸಂದರ್ಭದಲ್ಲಿ ಅವರನ್ನು ಎತ್ತಿ ಹಿಡಬೇಕು, ಯಾವ ಸಂದರ್ಭದಲ್ಲಿ ಅವರನ್ನು ತಟಸ್ಥರನ್ನಾಗಿ ಇಟ್ಟಿರಬೇಕು. ಕೆಲವು ಸಂದರ್ಭದಲ್ಲಿ 3-4 ಜನ ಶಿಷ್ಯರಿಗೆ ಸಿಗಬೇಕಾಗಿರೋ ಸ್ಥಾನ ಒಬ್ಬ ಶಿಷ್ಯನಿಗೆ ಸಿಗುತ್ತೆ. ಅದು ಹೆಂಗೆ ಸಾಧ್ಯ ಆಗುತ್ತೆ? ಯಾಕಂದರೆ ಸ್ಥಾನ ಇರೋದು ಒಂದು, ಯಾವುದೋ ಒಂದು ಪದವಿ ಇದೆ ಅಥವಾ ಯಾವುದೋ ಒಂದು ಟೀಚರ್ ಪೋಸ್ಟ್ ಇದೆ, 3 ಜನ ಆಕಾಂಕ್ಷಿಗಳಿದ್ದಾರೆ, ಅಪೇಕ್ಷಿತರಿದ್ದಾರೆ. 3 ಜನರು ಸ್ವಾಮಿಗಳ ಶಿಷ್ಯರೇ, ಅವ್ರ ಹತ್ರನೇ ಅಧ್ಯಯನ ಮಾಡಿರೋರು, ಅವ್ರ ಹತ್ರನೇ ಸುಧಾಮಗಳಾದವರು. ಆದರೆ ಈಗ ಆ ಸ್ಥಾನ ಯಾರಿಗೆ ಕೊಡಬೇಕು? 3 ಜನರಲ್ಲಿ ಒಬ್ರಿಗೆ ಕೊಡಬೇಕು. ಒಬ್ರಿಗೆ ಕೊಟ್ಟರೆ ಇಬ್ಬರಿಗೆ ಬೇಸರ ಆಗತ್ತೆ. ಅದನ್ನು ಹೇಗೆ ಕೊಡಬೇಕು ಅದನ್ನು ನಿರ್ಣಯ ಮಾಡಿ ಸ್ವಾಮಿಗಳು ಒಬ್ಬರಿಗೆ ಕೊಟ್ಟರೂ ಕೂಡ ಇನ್ನಿಬ್ಬರಿಗೆ ಬೇಸರ ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು. ಬೇಸರ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಅಂತಂದರೆ ಅವರನ್ನು ಕರೆದು ಮಾತಾಡಿಸೋದು, ಯಾಕೆ ಹಾಕೊಡೋ ಅನಿವಾರ್ಯತೆ ಆಯಿತು, ಬೇಕಾಗಿಲ್ಲ. ಸ್ವಾಮಿಗಳಿಗೆ ಅದರ ಅನಿವಾರ್ಯತೆ ಇಲ್ಲ. ಈ ಪೋಸ್ಟ್ ಅರ್ಹತೆ ಆಗಿದೆ ಅವ್ರಿಗೆ ಕೊಟ್ಬಿಡೋದು ಅಷ್ಟೇ.
ಅರ್ಹತೆ ಅವನಿಗಿದೆ ಅಂದರೆ ಅವನಿಗೆ ಹೋಯ್ತು. ಆದರೆ ಇವರಿಬ್ಬರಿಗೆ ಅರ್ಹತೆ ಇಲ್ಲ ಅಂತೇಳಿ ಆಗತ್ತಲ್ಲ. ಆದರೆ ಅವ್ರಿಗೂ ಅರ್ಹತೆ ಇದ್ದೂ ಕೂಡ ಸಿಗಲಿಲ್ಲ ಅಂತಂದರೆ ಅವ್ರ ಹತ್ರ ಕರೆದು ಕೂತು ಮಾತಾಡಿಸಿ ಸ್ವಾಮಿಗಳಿಗೆ ಇಲ್ಲ ನಿನಗೆ ಇನ್ನೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವ್ರನ್ನ ಅನುಗ್ರಹ ಮಾಡ್ತಾಯಿದ್ರು. ಹೀಗೆ ಎಷ್ಟು ಜನರಿಗೆ ಅನುಗ್ರಹ ಮಾಡಿದಾರೆ ಅನ್ನೋದಕ್ಕೆ ಲೆಕ್ಕ ಇಲ್ಲ. ನೀವು ಎಷ್ಟು ಜನ ಪೇಜಾವರ ಸ್ವಾಮಿಗಳ ಶಿಷ್ಯರು ಸಿಗ್ತಾರೋ ಅವ್ರ ಹತ್ರ ಕನಿಷ್ಠ ಪಕ್ಷ 10 ಉದಾಹರಣೆಗಳು ಕನಿಷ್ಠ ಸಿಗುತ್ತೆ. ಕೆದಕ್ತಾ ಹೋಗ್ಬಿಟ್ರೆ 100ವರೆಗೂ ಸಿಗುತ್ತೆ. ಅಷ್ಟು ಉದಾಹರಣೆಗಳು ಅವರು ಹೇಳ್ತಾ ಹೋಗ್ತಾರೆ. ಒಬ್ಬರಿಗೆ ಒಂದು ಸ್ಥಾನ ಕೊಡಬೇಕಾಗಿತ್ತು. ನಾನು ಯಾವುದೇ ಇದನ್ನ ಹೇಳ್ತಾ ಇಲ್ಲ ಇಲ್ಲಿ. ಒಬ್ಬರಿಗೆ ಒಂದು ಸ್ಥಾನ ಕೊಡಬೇಕಾಗಿತ್ತು ಅವರ ಶಿಷ್ಯರಿಗೆ, ವಿದ್ಯಾಪೀಠದಲ್ಲಿ ಅಥವಾ ಬೇರೆ ಒಂದು ಸಂಸ್ಥೆಯಲ್ಲಿ ಈ ಸ್ಥಾನ ನಿನಗೋಸ್ಕರ ಇದೆ ಅಂಥೇಳಿ. ಆದರೆ ಅದಕ್ಕೆ ಇನ್ನೊಬ್ಬರು ಆಕಾಂಕ್ಷಿಗಳು ಬಂದು ಇಲ್ಲ ನಾನು ಇದಕ್ಕೆ ಹೋಗಬೇಕು, ನೀವು ಅವ್ರಿಗೆ ಕೊಡಲಿಕ್ಕಿಲ್ಲ ಅಂತೇಳಿ. ಇಲ್ಲ ಅದು ಅವನಿಗೋಸ್ಕರ ಇರೋದು, ಅದನ್ನು ಅವನೇ ಅಲ್ಲಿಗೆ ಹೋಗಲಿ ಅಂತ. ಇಲ್ಲ ಅದನ್ನು ಹೋಗಬಾರ್ದು ಅಂತೇಳಿ ಅದನ್ನು ತಡೆ ಹಿಡಿದ್ಬಿಟ್ಟು ಕೊನೆಗೆ ಅವರಿಗೆ ಆ ಸ್ಥಾನ ಸಿಗಲಿಲ್ಲ. ಸ್ವಾಮಿಗಳು ಯಾರು ಹೇಳಬೇಕಾಗಿತ್ತೋ ಆ ಸ್ಥಾನ ಅದು ಸಿಗಲಿಲ್ಲ. ಆ ಸಿಗಲಿಲ್ಲ ಅನ್ನೋ ಸ್ಥಾನ ಇನ್ನೂ ಯಾರಿಗೂ ಸಿಕ್ಕಿಲ್ಲ. ಅದು ಹಾಗೆ ಉಳಿದು ಹೋಗ್ಬಿಟ್ಟಿದೆ. ಯಾಕಂದರೆ ಅದು ಅವರಿಗೋಸ್ಕರ ಸ್ಥಾನ ಅಂತೇಳಿ ಸ್ವಾಮಿಗಳು ಯಾವಾಗ ಹೇಳಿದಾರೋ ಆ ಸ್ಥಾನಕ್ಕೆ ಇನ್ನೂ ಯಾರು ಕೂಡ ಬರಲಿಕ್ಕೆ ಆಗಲಿಲ್ಲ ಅನ್ನೋದು ಅದೊಂದು ವಿಶಿಷ್ಟವಾದ ಒಂದು ವಿಚಾರ. ನಮಗೆ ಅವ್ರ ಜೊತೆಗೆ ಇದ್ದು ನೋಡ್ತಾ ಹೋಗ್ತಾ ಹೋದರೆ ಅನೇಕ ವಿಚಾರಗಳನ್ನು ಇಂಥದ್ದು ಸಿಗತ್ತೆ. ಈಗ ಅವರಿಗೆ ನಾವು ಸೇವೆ ಮಾಡೋದು ಅದು ನಮ್ಮ ಕರ್ತವ್ಯ. ಸೇವೆ ಮಾಡ್ತಾನೆ ಇರ್ತೀವಿ. ಅವರಿಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಕೊಡೋದು ಅಂತ. ಒಂದು ಸಲ ಏನಾಯಿತು, ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೂರ ಪ್ರಯಾಣ, ಬಹಳ ದೂರ ಪ್ರಯಾಣ, ಸುಮಾರು ಗಂಟೆಗಳ ಪ್ರಯಾಣ. ಒಂದು ಸಲ ಭಿಕ್ಷೆ ಮುಗಿಸ್ಕೊಂಡು ಹೊರಟ್ಬಿಟ್ರೆ ಆಮೇಲೆ ವಾಪಸ್ಸು ರಾತ್ರಿ ಪೂಜೆಗೆ ಹೋಗುವಂತಹ ದೀರ್ಘ ಪ್ರಯಾಣ ಇದ್ದಾಗ ಕಾರಲ್ಲಿ ಸ್ವಾಮಿಗಳು ಮಲಗ್ತಿದ್ರು. ಮಲಗಿದಾಗ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಅವರು ಕಾಲು ಚಾಚಿ ನನ್ನ ತೊಡೆ ಮೇಲೆ ಅವರು ಕಾಲಿಡ್ಲಿಕ್ಕೆ ತುಂಬ ಸಂಕೋಚ ಪಟ್ಕೊಳ್ತಾರೆ. ನೀವು ಯಾರೇ ಗಮನಿಸಿರ್ಬೋದು. ಅವ್ರ ಕಾಲು ಒತ್ತೋದು ಅಂತಂದರೆ ಅವ್ರಿಗೆ ಇಲ್ಲ ನನಗೆ ತುಂಬ ಸಂಕೋಚ ಆಗತ್ತಾ ಬೇಡ ಅಂತ. ಅವರು ತುಂಬ 80 ವರ್ಷ 78-80 ವರ್ಷದ ಪ್ರಾಯ. ನಾವಿನ್ನೂ ಬಚ್ಚಾಗಳ, ನಾವೇನೂ ಅಲ್ಲ. ಅವ್ರ ಕಾಲನ್ನು ನಾವು ನಿತ್ಯ ಸೇವೆ ಮಾಡಬೇಕು, ಕಾಲು ಒತ್ತಿ. ಅಂಥದ್ರಲ್ಲಿ ಇಲ್ಲ ನಂಗೆ ಸಂಕೋಚ ಆಗುತ್ತೆ. ಮತ್ತು ಯಾರೂ ಕೂಡ ಇರಲಿಲ್ಲ ಅಲ್ಲಿ, ಜನ ಯಾರೂ ಇಲ್ಲ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ಮಾತ್ರ. ಅಂಥ ಸಂದರ್ಭದಲ್ಲಿ ಯಾರೂ ಇರಲ್ಲ. ಆರಾಮಾಗಿ ಕಾಲು ಚಾಚಿ ಏನು ಬೇಕಾದ್ರೂ ಕಾಲು ಒತ್ತು ಅಂತ ಹೇಳ್ಬೋದು ಅವರು. ಆದರೆ ಹಾಗೆ ಹೇಳ್ತಾನೆ ಇಲ್ಲ, ತುಂಬ ಸಂಕೋಚ ಆಗುತ್ತೆ, ಬೇಡ ಬೇಡ ಅಂತೇಳಿ ಕಾಲು ತಗೊಳ್ತಾ ಇದ್ರು. ನಾವು ಆ ಕಾಲನ್ನು ತೆಗೆದು ನಮ್ಮ ತೊಡೆ ಮೇಲೆ ಇಟ್ಕೊಂಡು ನಾವು ಒತ್ತಬೇಕಷ್ಟೇ, ನಾವೇ ಒತ್ತಬೇಕು. ಹಾಗೆ ಒತ್ತುತ್ತಾ ಇರ್ಬೇಕಾದ್ರೆ ಅದು ಪ್ರಯಾಣ ಅಲ್ವಾ. ಪ್ರಯಾಣ ಹೋಗ್ತಾ ಇರ್ಬೇಕಾದ್ರೆ ಡ್ರೈವರಿಗೆ ನಿದ್ದೆ ಬರದೇ ಇರೋ ಹಾಗೆ ಇರುತ್ತೆ. ಆದರೆ ಯಾರು ಸುಮ್ಮನೆ ಡ್ರೈವರ್ ಓಡಿಸ್ತಾ ಇರ್ತಾನೆ ಅಂದ್ರೆ ನಿದ್ದೆ ಬರಲ್ಲ. ಸುಮ್ಮನೆ ಕೂತ್ಕೊಂಡವ್ರಿಗೆ ಏನಾಗುತ್ತೆ, ನಿದ್ದೆ ಬರುತ್ತೆ. ನಾನು ಕಾಲು ಒತ್ತುತ್ತಾ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎಷ್ಟೋ ಹೊತ್ತಾದ್ಮೇಲೆ ಏನೋ ಆಗ್ತದೆ, ಕೈ ಯಾರೋ ಮುಡ್ತಾ ಇದಾರೆ ಅಂತ ನೋಡಿದ್ರೆ ಸ್ವಾಮಿಗಳು ನನ್ನ ಕೈಯಿಂದ ಹೀಗೆ ಮಾಡ್ತಾ ಇದ್ದಾರೆ. ಅಯ್ಯೋ ಯಾಕೆ ಸ್ವಾಮಿ ನೀವು ಈಗ ಹೀಗೆ ಮಾಡ್ತಿದ್ದೀರ ಅಂತಂದರೆ, ಇಲ್ಲ ಪಾಪ ಹೆಚ್ಚೊತ್ತು ಕಾಲ ನಿನ್ನ ಕೈ ಒತ್ತಿದೆ, ಕಾಲು ಒತ್ತಿದೆ, ಅದಕ್ಕೆ ನಿನ್ನ ಕೈ ನೋವಾಗಿರುತ್ತೆ ಅಂತ. ನೋಡಿ, ನಾವು ಏನೂ ಅಲ್ಲದೇ ಇರೋಂತಹ ಷಷ್ಠಿ ನಮಗೆ ಇಂತಿಂಥ ಆನಂದಗಳನ್ನು ಕೊಡೋದು. ಈ ಆನಂದ ನಾನು ಏನು ಹೇಳ್ತಿದ್ದೇನಲ್ಲ, ಈ ಆನಂದ ನೀವು ಯಾರನ್ನು ಕೇಳಿದ್ರು ಕೂಡ ಒಂದಲ್ಲ ಒಂದು ರೀತಿಯಾಗಿ ಅವ್ರಿಗೆ ಆನಂದ ಸಿಗುತ್ತೆ. ಅವ್ರ ಮನೆಗೆ ಹೋಗಿರೋದಿರ್ಬೋದು, ಅವರು ತಂದೆ ತಾಯಿಗಳ ಜೊತೆಗೆ ಮಾತಾಡಿರೋದು, ಅವ್ರ ಜೊತೆನೇ ಮಾತಾಡಿರೋದಿರ್ಬೋದು. ಇಂತಹ ಅನೇಕ ಉದಾಹರಣೆಗಳನ್ನು ಒಬ್ಬೊಬ್ಬರು ಕೂಡ ಕೊಡಬಲ್ಲರು. ಅಷ್ಟು ಪ್ರೀತಿಯ ಧಾರೆಯನ್ನೇ ಅವರು ಹಾಕ್ತಾಯಿದ್ರು, ಅಷ್ಟೊಂದು ಪ್ರೀತಿಯನ್ನೇ ತೋರಿಸ್ತಾ ಇದ್ರು. ಇಲ್ಲಿ ಶಿಷ್ಯರು ಅಂತಂದರೆ ಪೇಜಾವರ ಸ್ವಾಮಿಗಳಿಗೆ ಶಿಷ್ಯರು ಯಾರ್ಯಾರು ಅವರಿಂದ ಅನುಗ್ರಹಿತರಾಗಿದ್ದಾರೋ ಅವರೆಲ್ಲರೂ ಕೂಡ ಶಿಷ್ಯರೇ. ಯಾರ್ಯಾರು ಪೇಜಾವರ ಸ್ವಾಮಿಗಳನ್ನು ಗುರುಗಳು ಅಂತೇಳಿ ಒಪ್ಪಿದಾರೋ ಅವರೆಲ್ಲರೂ ಕೂಡ ಶಿಷ್ಯರೇ. ಎಷ್ಟು ಅವರಿಗೆ ಆನಂದ ಕೊಡ್ತಾ ಇದ್ರು ಅಂತಂದರೆ, ಅಂದರೆ ಅವರಿಗೇನೂ ಆಗಬೇಕಾಗಿಲ್ಲ, ಆದರೆ ಅವ್ರಿಗೆ ಆನಂದ ಕೊಡೋ ಬಗೆ ಹೇಗಿರ್ತಾ ಇತ್ತು ಅಂತಂದರೆ, ಯಾರೋ ಒಬ್ಬ ವ್ಯಕ್ತಿ ಎಂದೋ ಒಂದು ದಿವಸ, ಯಾವುದೋ ಒಂದು ಕ್ಷಣ, ಯಾವುದೋ ಒಂದು ಊರಲ್ಲಿ ಒಂದು ಕ್ಷಣ ಮಾತ್ರ ಹೆಚ್ಚೊತ್ತು ಮಾತಾಡಿರಲಿಲ್ಲ. ಅಂಥವರು ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕರೆ, ನೀವು ಅವತ್ತಿನ ದಿವಸ ಈ ಊರಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಹೇಳಿದ್ರಲ್ಲ ಅಂತ ಹೇಳಿಬಿಡೋದು ಅವ್ರಿಗೆ. ಅಷ್ಟು ನೆನಪಿನ ಶಕ್ತಿ ಗುರುಗಳಲ್ಲಿ ಇರ್ತಾ ಇತ್ತು. ಅವರೆಲ್ಲರೂ ಆಶ್ಚರ್ಯ, ಹೌದಾ ನನಗೆ ಮರೆತೋಗ್ಬಿಟ್ಟಿದೆ, ಸ್ವಾಮಿಗಳಿಗೆ ಹೇಗೆ ನೆನಪಿದೆ ಅಂತೇಳಿ. ಅಂತ ಅವ್ರಿಗೆ ಮರೆತೋಗುವಂಥ ವಿಚಾರಗಳನ್ನು ಸ್ವಾಮಿಗಳ ನೆನಪಿಟ್ಕೊಂಡಿರ್ತಾ ಇತ್ತು. ಇನ್ನು ಅವ್ರು ನೆನಪಿಟ್ಕೊಳ್ಳೋದನ್ನಂತೂ ಬಿಡಿ, ಅವ್ರಿಗೆ ಸ್ವಾಮಿಗಳಿಗೆ ನೆನಪಿದ್ದೇ ಇರ್ತಾ ಇತ್ತು. ಒಬ್ಬರು ಸ್ವಾಮಿಗಳ ಸಹಪಾಠಿಯಾಗಿದ್ದವರಂತೆ, ಸಹಪಾಠಿ. ಅವ್ರ ಜೊತೆಗೆ ಮಠದಲ್ಲಿ ಒಂದು ದಿವಸ ಮಠದಲ್ಲಿ ಅವ್ರ ಜೊತೆಗೆ ಇದ್ದರು. ಸ್ವಲ್ಪ ದಿನಗಳ ಮಾತ್ರ ಅವ್ರಿಗೆ ಇರ್ಲಿಕ್ಕೆ, ಸ್ವಲ್ಪ ದಿನ ಅಲ್ಲ, ಒಂದು ಅರ್ಧ ದಿನ ಮಾತ್ರ ಇದ್ದಿತ್ತು. ಅರ್ಧ ದಿನ ಮಾತ್ರ ಅವ್ರಿಗೆ ಇರ್ಲಿಕ್ಕಾಯಿತು. ಆಮೇಲೆ ಮಠದ ವಾತಾವರಣ ಅವರಿಗೆ ಇಷ್ಟ ಆಗಲಿಲ್ಲ, ಅಥವಾ ಅವ್ರಿಗೆ ಸೆಟ್ ಆಗಲಿಲ್ಲ. ಅಲ್ಲಿಂದ ಅವರು ವಾಪಸ್ಸು ಹೊರಟೋಗ್ಬಿಟ್ರು. ಆ ಮಠದ ವಾತಾವರಣದಿಂದ ಅವರು ವಾಪಸ್ ಹೊರಟೋಗ್ಬಿಟ್ರು. ಅವ್ರ ಜೊತೆಗೆ ಅಧ್ಯಯನ ಮಾಡಿರುವಂಥ ಒಬ್ಬ ವ್ಯಕ್ತಿ, ಸ್ವಾಮಿಗಳು ಬಾಲ್ಯ ಸನ್ಯಾಸಿಗಳಾದಾಗ ಅವರು ಎಲ್ಲಿ ಓದ್ತಾ ಇದ್ರು, ಯಾರ ಗುರುಗಳ ಹತ್ರ ಓದ್ತಾ ಇದ್ರು, ಆವಾಗ ಅವ್ರ ಜೊತೆಗೆ ಬಂದಂತಹ ಒಬ್ಬ ವ್ಯಕ್ತಿ ಅಷ್ಟೇ. ಅವರು ಆಮೇಲೆ ಸಿಗಲೇ ಇಲ್ಲ. ಎಷ್ಟೋ ವರ್ಷಗಳ ನಂತರ, ಸುಮಾರು 60 ವರ್ಷಗಳ ನಂತರ
ಆಮೇಲೆಯೇ ಇಲ್ಲಿ ರಾಮನಾಥ್ಪುರದಲ್ಲೇ ಅನಿಸುತ್ತೆ, ಅಲ್ಲಿ ಸ್ವಾಮಿಗಳು ಹೋದಾಗ ಅವರು ಮಂತ್ರಾಕ್ಷತೆ ಇಸ್ಕೊಳಕ್ಕೆ ಬಂದಾಗ ನಾನು ಸ್ವಾಮಿ ನಿಮ್ಮ ಅವ್ರ ಹೆಸರೆಲ್ಲ ಹೇಳಿದ್ರು, ನಮ್ಮ ಬುದ್ಧಿ ಹೀಗೆ ನಿಮ್ಮ ಜೊತೆಗಿದ್ದವನು, ಅವ್ರ ಹೆಸರು ಮಾತ್ರ ಹೇಳಿದ್ದವ್ರ ಪ್ರಾಯಶಃ. ಹೇಳಿದ ಕೂಡಲೇ ಅವರಿಗೆ ತಕ್ಷಣ ನೀವು ಅವತ್ತಿನ ದಿವಸ ಮಧ್ವ ವಿಜಯ ಪಾಠಕ್ಕೆ ನನ್ನ ಜೊತೆ ಕೂತ್ಕೊಂಡಿದ್ರಲ್ವಾ, ಮಧ್ವ ವಿಜಯ ಪಾಠಕ್ಕೆ ಯಾವ ಪಾಠ ಅಂತಲೂ ಗೊತ್ತು, ನನ್ನ ಜೊತೆ ಕೂತ್ಕೊಂಡಿದ್ರಿ, ನೀವು ಮಠ ಇಷ್ಟ ಆಗಲಿಲ್ಲ ಅಂತೇಳಿ ಅರ್ಧ ದಿನಕ್ಕೆ ಹೊರಟೋಗ್ಬಿಟ್ಟಿದ್ರಿ ಅಂತೇಳಿ ಕಥೆಯನ್ನು ಸ್ವಾಮಿಗಳೇ ಹೇಳಿಬಿಟ್ರು. ಅದು ಹೇಳಿದ ಕೂಡಲೇ ಅವರಿಗೆ ಕಣ್ಣಲ್ಲಿ ಧಾರಾಕಾರ ನೀರು, ಇವ್ರಿಗೆ ಹಿಂಗೆ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಇದು ಅಂತೇಳಿ. ಹೀಗೆ ಪೇಜಾವರ ಸ್ವಾಮಿಗಳ ಮಠದಲ್ಲಿ ವಿದ್ಯಾಪೀಠದಲ್ಲಿ ಇದ್ದು ಅಧ್ಯಯನ ಮಾಡಿ ವಿದ್ವಾಂಸರಾದವರನ್ನು ನೆನಪಿಟ್ಕೊಂಡು ಅವ್ರ ಮೇಲೆ ಪ್ರೀತಿ ತೋರೋ ಅಂತಹ ಒಂದು ಬಗೆಯಾದರೆ, ಯಾರೋ ಒಬ್ಬ ಮಠಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ಅವರು ಯಾರಂತೇಳಿ ಆಮೇಲೆ 60 ವರ್ಷ ಅವರ ಪರಿಚಯ ಇಲ್ಲ, ಅವ್ರ ಮೇಲಿನೂ ಅಂತಹದೇ ಪ್ರೀತಿಯನ್ನು ಧಾರೆ ಇರ್ತಾ ಇದ್ದಿದ್ದು ಅವರ ಗುರುಗಳಲ್ಲಿ ಇದ್ದಂತಹ ಸಹಜ ಗುಣ. ಅವರು ಯಾರಿಗೆ ಧಾರೆ ಎರೆದಿಲ್ಲ, ಯಾರಲ್ಲಿ ಅವರು ವಾತ್ಸಲ್ಯವನ್ನು ತೋರಿಸಿಲ್ಲ, ಎಲ್ಲರಲ್ಲೂ ಕೂಡ ಪ್ರೀತಿಯ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಕಥೆಯನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೇನೆ ಗುರುಗಳದ್ದು. ವ್ಯಸನೇಶು ಮನುಷ್ಯಾಣ ವೃಷಂ ಭವತಿ ದುಃಖಿತಃ ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ ಅಂತ. ರಾಮನ ಗುಣ ಏನು ಅಂತಂದರೆ, ತನಗೆ ಏನಾದರೂ ಸುಖ ಆಗಿದ್ದು, ತನ್ನ ನಗರದಲ್ಲಿ ಯಾರಿಗಾದರೂ ದುಃಖ ಆಗಿತ್ತು ಅಂತಂದರೆ ಅವನು ಆ ಸುಖವನ್ನು ಅನುಭವಿಸ್ತಾ ಇರಲಿಲ್ಲ. ಅವನಿಗೆ ತುಂಬ ಬೇಸರ, ಅಯ್ಯೋ ಪಾಪ ಅವರು ದುಃಖದಲ್ಲಿದ್ದಾರೆ, ನಾನು ಈ ಸಂತೋಷವನ್ನು ಹೇಗೆ ಅನುಭವಿಸ್ತೀನಿ ಅಂತ. ಹಾಗೆ ತನಗೇನಾದರೂ ಬಹಳ ದುಃಖ ಆಗಿತ್ತು, ಬೇರೆಯವರು ಸಂತೋಷದಲ್ಲಿದ್ದಾರೆ ಅಂತಂದಾಗ ಆವಾಗ ಆ ರಾಮ ಆ ಸಂತೋಷದಲ್ಲಿ ಭಾಗಿಯಾಗಿರ್ತಿದ್ದ. ಕೈಕೇಯಿ ದಶರಥನ ಹತ್ರ ರಾಮ ಕಾಡಿಗೆ ಹೋಗಬೇಕು ಅಂತೇಳಿ ವರ ಕೇಳಿದಾಗ ಆವಾಗ ರಾಮನನ್ನು ಕರೆಸ್ತಾಳೆ, ಕೈಕೇಯಿನ ಕರೆಸ್ತಾಳೆ, ಕರ್ಕೊಂಡು ಬನ್ನಿ. ರಾಮ ಹೋಗ್ತಾನೆ, ಯಾಕೆ ಕರೆದಿದ್ದಾನಂತ ಗೊತ್ತಿಲ್ಲ. ಅರಮನೆ ಒಳಗಡೆ ಹೋಗಬೇಕಾದ್ರೆ ದಾರಿಯಲ್ಲಿರೋ ಜನ ಎಲ್ಲ ರಾಮನನ್ನು ನೋಡಿ, ರಾಮ ನಾಳೆ ರಾಜ ಆಗ್ತಾನೆ, ನಾಳೆಲ್ಲ ಇವತ್ತು ರಾಜ ಆಗ್ತಾನೆ, ಇವತ್ತಿಂದ ನಾವು ರಾಮನನ್ನು ರಾಜನನ್ನಾಗಿ ನೋಡ್ತೀವಿ ಅಂತೇಳಿ ಆನಂದದಿಂದ ಇದ್ದಾರೆ, ಖುಷಿಯಾಗಿದ್ದಾರೆ. ರಾಮನನ್ನು ನೋಡಿ ನಗ್ತಾ ಮಾತಾಡಿಸ್ತಾ ಇದ್ದಾರೆ. ರಾಮ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ನಂತರ ಅಲ್ಲಿ ಈ ಎಲ್ಲ ವ್ಯತ್ಯಾಸಗಳಾಗಿ ಹೋಗ್ಬಿಡುತ್ತೆ. ಇನ್ನು ನೀನು ರಾಜ ಅಲ್ಲ, ನೀನು ಕಾಡಿಗೆ ಹೋಗಬೇಕು, ಭರತ 14 ವರ್ಷ ರಾಜ ಆಗ್ತಾನೆ ಅಂತೇಳಿ ಈ ವಿಷಯ ಕೇಳಿದ ತಕ್ಷಣ ವಾಪಸ್ಸು ಅವನು ಹೊರಗಡೆ ಬರ್ತಾನೆ. ಒಳಗಡೆ ಇಷ್ಟೆಲ್ಲ ನಡೆದಿದೆ, ಅದು ರಾಮನಿಗೆ ಮಾತ್ರ ಗೊತ್ತು. ಹೊರಗಡೆ ಎಲ್ಲ ಯಾರು ಸಾಲಾಗಿ ನಿಂತಿದ್ದಾರೆ ಪ್ರಜೆಗಳು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಇಷ್ಟೇ ಗೊತ್ತಿರೋದು ರಾಮ ಇವತ್ತು ರಾಜ ಆಗ್ತಾನೆ. ಅವನು ಹೊರಗಡೆ ಬಂದ ಕೂಡಲೇ ಎಲ್ಲ ಜನರನ್ನು ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ನಗ್ತಾ ಮಾತಾಡಿಸಿ ಪ್ರೀತಿಯಿಂದ ನಗ್ತಾ ಹೋಗಿದ್ನೋ, ಹೊರಗಡೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಹಾಗೇ ಇದ್ದಾನೆ. ಅಂದರೆ ಒಳಗಡೆ ಏನು ನಡೀತು ಅನ್ನೋದೇ ಯಾರಿಗೂ ಗೊತ್ತಿಲ್ಲ, ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಮ ಹೋಗ್ತಾ ಇದ್ದ. ಹಾಗೆ ನಮ್ಮ ಗುರುಗಳಲ್ಲಿ ಎಷ್ಟೇ ಒಳಗಡೆಯಿಂದ ನೋವಿದ್ರೂ ಕೂಡ ಅದು ಶಿಷ್ಯರ ಜೊತೆಗೆ ಸೇರಿ ಅವರಿಗೆ ಪಾಠ ಹೇಳಬೇಕಾದ್ರೆ ಅನೇಕ ಸಮಸ್ಯೆಗಳು, 100 ಸಮಸ್ಯೆಗಳು, ಅವರು 100 ಸಂಸ್ಥೆಗಳು, 100 ಸಂಸ್ಥೆದು ಒಂದೊಂದು ಸಮಸ್ಯೆ ಇದ್ರೂ ಸಾಕು. 100 ಸಮಸ್ಯೆ, ಒಂದು ಸಂಸ್ಥೆಯಲ್ಲಿ ಒಂದೇ ಸಮಸ್ಯೆ ಇರುತ್ತಾ? ಇಲ್ಲ, 100 ಸಮಸ್ಯೆ ಇರುತ್ತೆ. ಅಂದರೆ ಇವರಿಗೆ 1000 ಸಮಸ್ಯೆಗಳು. ಆ ಎಲ್ಲರೂ ಕೂಡ ಬಂದು ಪಾಠ ಆಗಬೇಕಾದ್ರೆ, ಪಾಠ ಇನ್ನೇನು ನಡೀತಾ ಇದೆ ಅನ್ನಬೇಕಾದ್ರೆ ಅವರು ಮಧ್ಯದಲ್ಲಿ ಬರ್ತಾ ಇದ್ರು. ಯಾಕಂದರೆ ಅನಿವಾರ್ಯತೆ ಅವ್ರಿಗೆ ಇರ್ತಾ ಇತ್ತು. ಊರಿಗೆ ಹೋಗ್ಬೇಕಾಗಿರುತ್ತೋ ಏನಾಗಿರುತ್ತೋ ಬರ್ತಾ ಇದ್ರು. ಬಂದ ತಕ್ಷಣವೇ ಅವರು ಸ್ವಾಮಿಗಳ ಹತ್ರ ಕೂತ್ಕೊಂಡು ಈ ಎಲ್ಲ ಚರ್ಚೆ ಎಲ್ಲ ಮಾಡಿ ವಾಪಸ್ಸು ಹೋಗ್ಬೇಕಾದ್ರೆ ತಲೆ ನಮ್ಮನ್ನೆಲ್ಲ ಒಂದು ಸ್ವಲ್ಪ ಹೊರಗಡೆ ಕರೆಸ್ತಾ ಇದ್ರು. ಮೀಟಿಂಗ್ ಇದೆ ಸ್ಪೆಷಲ್ ಅಂತೇಳಿ ಎಲ್ಲರೂ ಮೀಟಿಂಗ್ ಮಾಡ್ಕೊಂಡು ಬರೀ ಎಲ್ಲರೂ ಗರಮ್ಮಾಗಿ ಹೊರಗಡೆ ಬರ್ತಾ ಇದ್ರು. ಏನೇನೋ ಸಮಸ್ಯೆ ಆಗಿರ್ತಾ ಇದ್ರು. ಎಲ್ಲರ ಮುಖದಲ್ಲೂ ಕೆಂಪು, ಕೆಲವರಲ್ಲಿ ಖುಷಿ. ಯಾಕಂದರೆ ಯಾರ ಕೆಲಸ ಆಗಿರುತ್ತೋ ಅವ್ರಿಗೆ ಖುಷಿ, ಯಾರು ಕೆಲಸ ಆಗಿರೋ ಅವ್ರಿಗೆ ಸಿಟ್ಟು, ಹೀಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಒಳಗಡೆ ಹೋಗಿ ಕೂತ ತಕ್ಷಣವೇ ನಮಗೆ ಅಲ್ಲಿ ಪಾಠದ ಬಗ್ಗೆ ಗಮನ ಇರುತ್ತೆ ಅಂತ ಅನ್ಕೊಳ್ಳೋಣ. ನಮಗಿದ್ರೆ ಅಲ್ಲಿ ಯಾರಿಗೆ ಗಮನ ಇರ್ತಿತ್ತು ಅವರಿಗೆ, ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಹೆಚ್ಚಾಗಿ ಪಾಠದ ಬಗ್ಗೆ ಗಮನ ಇರೋಲ್ಲ, ಬೇರೆ ಕಡೆನೇ ಗಮನ ಇರುತ್ತೆ. ಗಮನ ಕೊಡೋರಿದ್ದರೆ ಆವಾಗ ಸ್ವಾಮಿಗಳ ತಕ್ಷಣ ಅಲ್ಲಿಗೆ ವಾಪಸ್ ಆ ಪಾಠಕ್ಕೆ ಸುಟ್ಟಾಗ್ಬಿಡ್ತಾ ಇದ್ರು. ಯಾಕಂದರೆ ಮಕ್ಕಳೆಲ್ಲ ಬಂದಿದೆ, ಅವರಿಗೆ ನಾನು ಪಾಠ ಮಾಡಬೇಕಾಗತ್ತೆ ಅಂತೇಳಿ ಅಲ್ಲಿ ತಲೆಯಲ್ಲಿರೋದನ್ನೆಲ್ಲವನ್ನು ಕೂಡ ಮರೆತು ಪಾಠ ಮಾಡಲಿಕ್ಕೆ ಶುರು ಮಾಡ್ತಾಯಿದ್ರು. ಎಷ್ಟು ಅವರಿಗೆ ಶಿಷ್ಯರ ಬಗ್ಗೆ ಗಮನ ಇರ್ತಾ ಇತ್ತು ಅಂತಂದರೆ, ಈಗ ಅವರಿಗೆ ಕೆಲವು ಸಲ ಪಾರಾಯಣ ಆಗಿರ್ತಾ ಇರಲಿಲ್ಲ. ಅವ್ರ ದಿನಕ್ಕೆ ಇಷ್ಟು ಪಾರಾಯಣ ಅವ್ರು ಮಾಡಲೇಬೇಕು, ಇಷ್ಟು ಜಪ ಇಷ್ಟು ಪಾರಾಯಣ ಮಾಡಲೇಬೇಕು ಅಂತೇಳಿ ಅದು ಗುರುಗಳು ಇಟ್ಕೊಂಡಂತಹ ನಿಯಮ. ಅದು ಯಾವ ಪಾರಾಯಣ ಏನು ಅದೆಲ್ಲ ಅವರ ಇದು ಗುಹ್ಯತಮಂ ಶಾಸ್ತ್ರ. ಅದು ಅವರು ಕೆಲವರಿಗೆ ಹೇಳಿದ್ದಾರೆ, ಕೆಲವರಿಗೆ ಹೇಳಿಲ್ಲ. ಎಲ್ಲರೂ ಒಂದೊಂದೊಂದೊಂದು ಹೇಳ್ತಾ ಹೋಗ್ತಾರೆ. ಒಟ್ಟು ಅವರಂತೂ ತಡರಾತ್ರಿವರೆಗೂ ಪಾರಾಯಣವನ್ನು ಮಾಡ್ತಾಯಿದ್ರು. ಕೆಲವು ಸಲ ಏನಾಗ್ತಾಯಿತ್ತು ಅಂದರೆ, ಬಂದು ಫಲಾರ ಮುಗಿಸ್ಕೊಂಡು ಬಂದ ಮೇಲೂ ಕೂಡ ಪಾರಾಯಣ ಮಾಡ್ತಾಯಿದ್ರು. ರಾತ್ರಿ ಮಾಡಬೇಕಾದ್ರೆ ನಾವೆಲ್ಲ ಕೆಲವು ಜನ ನಮಗೇನೊಂದು ಅಭ್ಯಾಸ ಆಗಿತ್ತು ಅಂತಂದರೆ, ರಾತ್ರಿ ಸ್ವಾಮಿಗಳಿಗೆ ಕಾಲು ಒತ್ತಿ ಆಮೇಲೆ ನಾವು ಮಲ್ಕೊಳ್ಬೇಕು ಅನ್ನೋದು, ಅದೊಂದು ನಾವು ರೂಢಿ ಮಾಡ್ಕೊಂಡಿದ್ವಿ. ಅಂತ ಅವ್ರು ಮಲ್ಕೊಳ್ಳೋರ್ಗು
ನಮಗೆ ನಿದ್ದೆ ಇಲ್ಲ. ನಾವು ಅವಾಗೇನು ಹೊಸ ಸಾಧನೆ ಏನು ಮಾಡ್ತಾ ಇರಲಿಲ್ಲ. ಎಲ್ಲ ಒಂದು 4-5 ಜನ ಹೊರಗಡೆ ನಿಂತ್ಕೊಳ್ತಾ ಇದ್ವಿ, ಹರಟೆ ಹೊಡಿತಾ ಇರ್ತೀವಿ. ಸ್ವಾಮಿಗಳು ಯಾವಾಗ ಮಲ್ಕೊಳ್ತಾರೋ ಅವಾಗ ಹೋಗಿ ಕಾಲು ಹೊತ್ತಿ ಬರೋದು ಅಷ್ಟೇ ನಮ್ಮ ಕೆಲಸ. ಆವಾಗ ಸುಮಾರು 11 ಗಂಟೆ, 11:15, 11:15 ಇಷ್ಟೆಲ್ಲ ಆಯಿತು. 10 ಗಂಟೆಗೆ ಮಲಗಿದ್ರು ಅಂತಂದರೆ ಸ್ವಲ್ಪ ಹೊತ್ತು ನಮ್ಮ ಜೊತೆಗೆಲ್ಲ ಮಾತಾಡಿ ಆಮೇಲೆ ಅವ್ರು ಮಲಗ್ತಾ ಇದ್ರು, ನಮ್ದೊಂದು ಸ್ವಲ್ಪ ಕಾಲು ಹೊತ್ತಿ ನಾವು ಬರ್ತಾ ಇದ್ವಿ. 11 ಗಂಟೆ ಮೇಲೆ ಆಯಿತು ಅಂತಂದರೆ ಅವ್ರದಿನ್ನೂ ಜಪ ಮುಗಿದಿರಲಿಲ್ಲ ಅಂತಂದರೆ ಮಲಗ್ತಾಯಿದ್ರು, ನಾವು ಕಾಲು ಹೊತ್ತುತ್ತಾ ಇರ್ತಾ ಇದ್ವಿ. ನಮಗೇನು ಒಂದು ಸೂಚನೆ ಅಂತಾರೆ ಸ್ವಾಮಿಗಳು ಮಲಗಿದ್ದಾರೆ ಅನ್ನೋದಕ್ಕೆ, ಅವರು ಪಾರಾಯಣ ಮಾಡ್ತಾ ಇರಬೇಕಾದ್ರೆ ಅದು ತುಟಿ ಅಳ್ಳಾಡ್ತಾ ಇರ್ತಾಯಿತ್ತು. ಪಾರಾಯಣ ಮುಗೀತು ಅಂತಂದರೆ ಅವರು ಸುಮ್ಮನೆ ಇರ್ತಾಯಿದ್ರು, ತುಟಿ ಅಳ್ಳಾಡ್ತಾ ಇರಲಿಲ್ಲ. ಆಮೇಲೆ ಒಂದು ಸಣ್ಣದಾಗಿ ಅವರ ಉಸಿರು ಗೊರಕೆ ಆ ರೀತಿ ಒಂದು ಧ್ವನಿ ಬಂದ ತಕ್ಷಣ ಗುರುಗಳಿಗೆ ನಿದ್ದೆ ಬಂತು, ಇನ್ನು ನಾವು ಹೋಗೋಣ ಅಂಥೇಳಿ ಸ್ವಲ್ಪ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಟ್ಟು ನಾವು ಹೊರಟು ಹೋಗ್ತಾ ಇದ್ವಿ. ಅವ್ರು ಏನು ಮಾಡ್ತಾಯಿದ್ರು ಅಂದರೆ ನಾವು ಅಲ್ಲೇ ಇರ್ತೀವಿ, ಯಾಕಂದ್ರೆ ನಮ್ಮದು ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು, ಅವ್ರಿಗೆ ನಿದ್ದೆ ಬರೋರು ನಾವು ಹೋಗಲ್ಲ ಅಂಥೇಳಿ. ಅದಕ್ಕೆ ಅವ್ರ ಕಾಲು ನಾವು ಒತ್ತುತ್ತಾ ಇರಬೇಕಾದ್ರೆ ಅವ್ರು ಪಾರಾಯಣ ಮಾಡ್ತಾ ಇದ್ದವ್ರ ಪಾರಾಯಣನ ನಿಲ್ಲಿಸಿ ನಿದ್ದೆ ಮಾಡ್ತಾ ಇರೋ ಹಾಗೆ ಒಂದು ಅಭಿನಯವನ್ನು ಮಾಡಿ ನಮಗೆಲ್ಲ ಅವ್ರಿಗೆ ನಿದ್ದೆ ಬರ್ತಾ ಇದೆ ಅಂತೇಳಿ ಭ್ರಾಂತಿ ಬರೆಸಿ ನಾವೆಲ್ಲ ಹೋದ ತಕ್ಷಣ ಮತ್ತೆ ವಾಪಸ್ ಪಾರಾಯಣ ಶುರು ಮಾಡ್ತಾಯಿದ್ರು. ಯಾಕಂದರೆ ನಮಗೆ ನಿದ್ದೆ ಗೆಡುತ್ತಲ್ಲ, ನೀನು ತುಂಬ ದೂರ ಹೋಗಬೇಕಾಗತ್ತೆ, ಮನೆ ಹೊರಗಡೆ ಇನ್ನು ಹೊರಟು ಹೋಗ್ಬಿಡು ಅಂತ ಹೇಳ್ತಾ ಇದ್ರು. ಇಲ್ಲ ಸ್ವಾಮಿ ನಿಮ್ಮದೆಲ್ಲ ಮಲ್ಕೊಳ್ಳಿ, ಆಮೇಲೆ ನಾವು ಹೊರಟು ಹೋಗ್ತೀವಿ ಅಂತ. ನಾವೆಲ್ಲರೂ 4-5 ಜನ ಇರ್ತಾಯಿದ್ವಿ. ದೂರ ಆಗ್ತಾಯಿದೆ, ದೂರ ಅನ್ನೋದಕ್ಕೆ ಏನೋ ಒಂದು 10 ಹೆಜ್ಜೆ ಮನೆ ಅಷ್ಟೇ. ಅಷ್ಟಾದ್ರೂ ಕೂಡ ಸ್ವಾಮಿಗಳಿಗೆ ನಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ಇರ್ತಾಯಿತ್ತು. ಈ ವಾತ್ಸಲ್ಯ ಅವರಿಗೆ ಯಾವಾಗಲೂ ಕೂಡ ಇರ್ತಾಯಿತ್ತು. ತತ್ರಾಪಿ ವಿದ್ಯಾರ್ಥಿಗಳಲ್ಲೇ ವಾತ್ಸಲ್ಯ. ಅವರು ವಿದ್ಯಾರ್ಥಿಗಳಿಗೆ ಕೈ ತುಂಬ ಪದಾರ್ಥಗಳನ್ನು ಕೊಡಬೇಕಾದ್ರೆ ಯಾರೋ ಒಬ್ಬರು ತುಳಸಿ ಬಣಿ ಕೊಟ್ಟರೆ ಅದನ್ನು ಹಾಕ್ತಾ ಇದ್ರೆ, ಅಥವಾ ಚಾದರ್ ಕೊಟ್ಟಾಗ ಅದನ್ನು ಹೊತ್ತಿಸ್ತಾ ಇದ್ರೆ, ಅಥವಾ ಡ್ರೈ ಫ್ರೂಟ್ಸ್ ಕೊಟ್ಟಾಗ ಅದನ್ನು ಕೊಡಬೇಕಾದ್ರೆ ಮಕ್ಕಳಲ್ಲಿ ಏನು ಆನಂದ ಕಾಣುತ್ತಲ್ಲ ಅದನ್ನು ಸ್ವಾಮಿಗಳು ನೋಡಿ ಆನಂದ ಅನುಭವಿಸ್ತಾ ಇದ್ರು. ಅವರು ಶಿಷ್ಯರಲ್ಲಿ ಈ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಕ್ಕಂಥ ಒಬ್ಬ ಶಿಷ್ಯ ಇರ್ತಾಯಿದ್ದ, ಅಥವಾ ತುಂಬ ಚೆನ್ನಾಗಿ ಓದುವಂಥ ಒಬ್ಬ ಶಿಷ್ಯ ಇರ್ತಾಯಿದ್ದ. ಏನು ಓದಲ್ಲ ಕೆಲಸ ಮಾಡುವಂಥ ಶಿಷ್ಯ ಇರ್ತಾಯಿದ್ದ. ಏನು ಓದಲ್ಲ ಬರೀ ತಲೆಹರಟೆ ಮಾಡುವಂಥ ಶಿಷ್ಯ ಇರ್ತಾಯಿದ್ದ. ಓದ್ತಾ ಇದ್ರೆ ತಲೆಹರಟೆಯನ್ನು ಮಾಡ್ತಾ ಇದ್ದ. ಎಲ್ಲ ರೀತಿಯಾದ ಜನರು ಇದ್ದರು. ಯಾವುದೇ ಶಿಷ್ಯರಿದ್ದರೂ ಕೂಡ ಆ ಶಿಷ್ಯ ಹೇಗಿದ್ದಾನೆ ಅದ್ರ ಮೇಲೆ ಅವ್ರ ಜೊತೆಗೆ ವ್ಯವಹಾರ. ಕೆಲವರಿಗೆ ರಾಜಕೀಯ ಅಂದರೆ ಬಹಳ ಇಷ್ಟ. ಅವರು ರಾಜಕಾರಣಿಗಳ ಬಗ್ಗೆ ಮಾತಾಡೋದು, ರಾಜಕೀಯದ ಬಗ್ಗೆ ಮಾತಾಡೋದು, ಅವ್ರ ಜೊತೆಗೆ ಅವರ ರಾಜಕಾರಣಿಗಳ ಬಗ್ಗೆ, ರಾಜಕೀಯದ ಬಗ್ಗೆ, ಅಲ್ಲಿ ಆಗ್ತಕ್ಕಂತಹ ವ್ಯವಹಾರಗಳ ಬಗ್ಗೆ, ಅಲ್ಲಿ ತಮ್ಮದು ಏನು ಒಪಿನಿಯನ್ ಇದೆ, ಪಕ್ಕದಲ್ಲಿ ಕೂತ್ಕೊಂಡು ಅವನಿಗೆ ಅದು ಇಷ್ಟ ಆಗ್ತಾ ಇಲ್ಲ ಅಂದರೆ ನಿನಗೆ ಇಷ್ಟ ಆಗ್ತಾ ಇಲ್ವಲ್ಲ ಇದು, ಅವನನ್ನು ಕೂಡ ಕೇಳಿ ಅವನಿಗೆ ಏನು ಇಷ್ಟ ಆಗ್ತಾ ಇದೆ ಮತ್ತು ವಾಪಸ್ ಅದನ್ನು ಹೇಳೋದು. ಹೀಗೆ ಆ ವ್ಯಕ್ತಿಗಳಲ್ಲಿ ಏನೇನು ಗುಣ ಇದೆ ಆ ಗುಣವನ್ನು ಯಾವ ಅವರಿಗೆ ಚಾಕಚಕ್ಯತೆ ಇದೆ ಅದನ್ನು ಗ್ರಹಿಸಿ ಮಾತಾಡ್ತಾಯಿದ್ರು. ಕೆಲವು ಸಲ ತಮಾಷೆ ಮಾಡ್ತಾಯಿದ್ರು. ಅದು ನಾ ಹೇಳಿಲ್ಲ, ಅವರು ಒಬ್ಬೊಬ್ಬರು ಕೆಲವರಿಗೆ ತಂದೆ ತಾಯಿ ಅಂತಾರೆ, ಕೆಲವರಿಗೆ ಫ್ರೆಂಡ್ಸ್ ಆಗಿದ್ರಲ್ಲ. ಫ್ರೆಂಡ್ಸ್ ಏನು ಮಾಡ್ತಾರೆ, ನಮಗೆ ಯಾವುದು ಇಷ್ಟ ಇಲ್ಲ, ಬಾ ನೋಡು 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 ಅಂತೇಳಿ ಬೇಕಂತಲೇ ಕಾಡಿಸ್ತಾ ಇರ್ತಾರಲ್ಲ. ಹಾಗೆ ಒಬ್ಬರಿಗೆ ಒಬ್ಬರಿಗೆ ಯಕ್ಷಗಾನ ಇಷ್ಟ ಇಲ್ಲ ಅಂತಂದರೆ ಸ್ವಾಮಿಗಳಿಗೆ ಯಕ್ಷಗಾನ ತುಂಬ ಇಷ್ಟ. ಒಬ್ಬರಿಗೆ ಯಕ್ಷಗಾನ ಇಷ್ಟ ಇಲ್ಲ ಅಂದರೆ ನಮ್ಮ ಜೊತೆಗಿದ್ದ ಒಬ್ಬ ಹುಡುಗನಿಗೆ ಯಕ್ಷಗಾನ ಇಷ್ಟ ಇರಲಿಲ್ಲ. ಏನದು ಬರೀ ಹಿಂಗೆ ಹೋಯ್ ಅಂತ ಕಿರ್ಚ್ಕೊಡ್ತಾರೆ, ಅದೇನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರೆ ಸ್ವಾಮಿಗಳಿಗೆ ಯಕ್ಷಗಾನ ಇಷ್ಟ. ಯಕ್ಷಗಾನ ಆಗ್ತಾ ಇರ್ಬೇಕಾರೆ ಅವನನ್ನು ಕರೆದು ಪಕ್ಕದಲ್ಲಿ ಕುಡಿಸ್ಕೊಂಡು ನೋಡು ಅಂತ ಹೇಳ್ತಾ ಇದ್ರು. ಅವನಿಗೆ ಇಲ್ಲ ನಂಗೆ ತುಂಬ ಹಿಂಸೆ ಆಗತ್ತೆ ಅಂತಂದರೆ, ಇಲ್ಲ ನೋಡು ಇದು ಭರತನ ಪಾತ್ರ, ಇದು ರಾಮನ ಪಾತ್ರ, ಇದಕ್ಕೆ ಈ ಅರ್ಥ, ಇಲ್ಲಿ ಈ ರಸ ಇದೆ. ಏನು ರಸ ಇದೆ, ಎಲ್ಲರೂ ಕಿರಿಚ್ತಾರೆ, ಇದ್ರೊಳಗೆ ಏನು ರಸ ಇದೆ ಅಂತೇಳಿ ಅವನದು ವಾದ ಇತ್ತು. ಅದರ ಸ್ವಾಮಿಗಳು ಅಂಥವನ್ನು ಕೂಡ ಕುಡಿಸ್ಕೊಂಡು ಕೇಳ್ತಾ ಇದ್ರು. ಈ ವಾತ್ಸಲ್ಯಕ್ಕೆ ಏನಂತ ಹೇಳಬೇಕು, ಇಲ್ಲ ನೀನು ಹಣೆ ಬರಬೇಕಾ, ನೀನು ನೋಡಿಬಿಡು, ನನಗಂತೂ ಇಷ್ಟ ಆಗ್ತಾ ಇದೆ, ನಾನು ನೋಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅವರು ಹಾಗೆ ಎಂದಿಗೂ ಕೂಡ ಮಾಡಲೇ ಇಲ್ಲ. ಸಿಟ್ಟು ಸ್ವಾಮಿಗಳಿಗೆ ಬರ್ತಾ ಇರಲಿಲ್ಲ ಎಂದಿಗೂ. ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ. ಅಕಸ್ಮಾತ್ ಬಂದರೆ ಪೆನ್ನು ಗಿನ್ನು ಮುರಿದು ಹೋಗ್ತಾ ಇತ್ತು ಅಷ್ಟೇ. ಬಂದರೆ ಅದು ಬಹಳ ವರ್ಷಗಳಲ್ಲಿ, ಎಷ್ಟೋ ವರ್ಷಗಳಲ್ಲಿ ಏನೋ ಒಂದು ಸಲ ಅದು ಸಿಟ್ಟು ಬಂದಿದೆ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ, ಇನ್ನೊಬ್ರಿಗೋಸ್ಕರ ಅದು ಇರ್ತಿರೋದಷ್ಟು, ಇನ್ನೊಬ್ರಿಗೆ ಯಾವುದೇ ರೀತಿಯಾದ ಹಾನಿ ಆಗ್ತಾನೇ ಇರಲಿಲ್ಲ. ಹಾಗೆ ಎಂದಿಗೂ ಕೂಡ ಹಾನಿ ಮಾಡಲೇ ಇಲ್ಲ ಸ್ವಾಮಿಗಳು. ಇದರಲ್ಲಿ ಮುಂಬೈ ಚಾತುರ್ಮಾಸದಲ್ಲಿದ್ದಾಗ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಬಹುಶಃ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅವ್ರದ್ದು, TTD ಅವ್ರದ್ದು. ಸ್ವಾಮಿಗಳೆಲ್ಲ ಪೂಜೆ ಎಲ್ಲ ಮುಗಿಸಿ ಇನ್ನು ಭಿಕ್ಷೆಗೆ ಮಾತ್ರ ಸಾವಿರಾರು ಜನ ಸೇರಿದಾಗ ಅವಾಗ ಭಿಕ್ಷೆ ಆಗಬೇಕು. ಆದರೆ ಅಷ್ಟು ಜನ ಸೇರಿದರೆ ಪೂಜೆ ಬೆಳಗ್ಗೆನೇ ಮುಗಿದು ಹೋಗ್ಬಿಟ್ಟಿದೆ. ಇವರಿಗೆಲ್ಲ ಒಂದು ಪೂಜೆ ನೋಡಬೇಕು ಅನ್ನೋ ಆಸಕ್ತಿಯಿಂದ ಇಷ್ಟು ಜನ ಸೇರಿರ್ತಾರೆ. ಅವರಿಗೆ ಪೂಜೆ ನೋಡ್ಲಿಕ್ಕೆ ಆಗದೆ ಇದ್ದರೆ ಬೇಜಾರಾಗುತ್ತೆ. ಅದಕ್ಕೆ ಏನಿಲ್ಲ, 11:30 ಸುಮಾರು ಸಭೆ ಮುಗಿಯುತ್ತೆ. ಆವಾಗ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಪೀಠ ಮಾತ್ರ ಹಾಕಿರಿ, ಪೆಟ್ಟಿಗೆ ಇರುತ್ತೆ, ಅದಕ್ಕೆ ಒಂದು ಪೂಜೆ ಮಂಗಳಾರತಿ ಮಾಡಿಬಿಟ್ರೆ ಜನರಿಗೆಲ್ಲ ಬಂದ ಭಕ್ತರಿಗೆಲ್ಲರೂ ಕೂಡ ಒಂದು ದೇವರ ದರ್ಶನ ಆಯಿತು ಅನ್ನೋ ಒಂದು ನೆಮ್ಮದಿ ಇರುತ್ತೆ. ವಾಸ್ತವಿಕವಾಗಿ ಸ್ವಾಮಿಗಳು
ಭಿಕ್ಷೆಗೆ ಮಾತ್ರ ಸ್ನಾನ ಮಾಡಿದರೆ ಸಾಕಾಗಿತ್ತು, ಪೂಜೆ ಮಾಡೋ ಮಂಗಳಾರತಿನೂ ಮಾಡೋ ಅಗತ್ಯ ಇರಲಿಲ್ಲ ಅವರು, ಯಾಕಂದರೆ ಎಲ್ಲವೂ ಕೂಡ ಮುಗಿದು ಹೋಗ್ಬಿಟ್ಟಿತ್ತು. ಆದರೆ ಅಷ್ಟು ಜನ ನೆರೆದಿದ್ದಾರೆ, ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ, ಅವರಲ್ಲೊಂದು ಭಕ್ತಿ ಇರತ್ತೆ ಅನ್ನೋ ದೃಷ್ಟಿಯಿಂದ ಅವರಿಗೋಸ್ಕರ ಅವರು ಸ್ನಾನ ಮಾಡಬೇಕು ಅಂತೇಳಿ ಇರಿ. ಅದಾದ್ಮೇಲೆ ಮತ್ತೆ ಬೇರೆ ಕಡೆ ಹೋಗಬೇಕಾಗಿತ್ತು. ಅಂದರೆ ವಾತ್ಸಲ್ಯದಲ್ಲಿ ಸಿಟ್ಟಿನಲ್ಲಿಯೂ ಒಂದು ವಾತ್ಸಲ್ಯವನ್ನು ನಮಗೆ ಸ್ವಾಮಿಗಳು ಹೇಗೆ ತೋರಿಸ್ತಾರೆ ಅನ್ನೋದಕ್ಕೆ. ಅದಾದಮೇಲೆ ಏನಾಗಿದೆ, ಒಬ್ಬ ಯಾರು ದೇವ್ರ ಸೇವೆಯಲ್ಲೂ ಸ್ನಾನ ಮಾಡಿ, ಅದೇ ಸ್ವಾಮಿಗಳ ಶಿಷ್ಯರೇ ಸ್ನಾನ ಮಾಡಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಯಾವುದೋ ಗುಂಗಲ್ಲಿ ಅವತ್ತಿನ ದಿವಸ ಅವರು ಸ್ವಾಮಿಗಳು ಇನ್ನೂ ಸಭೆ ಮುಗಿದಿಲ್ಲಲ್ಲ ಅಂತೇಳಿ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಸಭೆ ಮುಗಿದು ಹೋಗ್ಬಿಟ್ಟಿದೆ. ಸಭೆ ಮುಗಿದು ಹೋಗಿದೆ, ಸ್ವಾಮಿಗಳಿಗೆ ಯಾರು ಸ್ನಾನ ಮಾಡಿಸ್ಬೇಕು, ಸ್ವಾಮಿಗಳಿಗೆ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿಟ್ಮೇಲೆ ಸ್ವಾಮಿಗಳು ಸ್ನಾನ ಮಾಡೋದು. ಯಾರು ಸ್ನಾನ ಮಾಡಬೇಕಾಗಿತ್ತೋ ಅವ್ರು ಇನ್ನೂ ಸ್ನಾನನೇ ಮಾಡಿರಲಿಲ್ಲ. ಸಿಟ್ಟು ಬಂದ್ಬಿಡ್ತು ಸ್ವಾಮಿ, ನಂದು ಸಮಯ ವ್ಯರ್ಥ ಆಗ್ತಾ ಇದೆ, ನೀನು ಇನ್ನೂ ಮಾಡಿಲ್ಲ ಅಂದರೆ ಹೇಗೆ ಅಂತೇಳಿ ಸಿಟ್ಟು ಮಾಡ್ಕೊಂಡು ಬಂದು ಮೆಟ್ಲು ಹೀಗಿಳಿದು ಹೀಗೆ ಕೆಳಗಡೆ ಬರ್ತೀವಲ್ಲ, ಬರೋ 2 ಮೆಟ್ಲು ಸೇರೋ ಮಧ್ಯದ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೆಳಗಡೆ ಇರೋ ಶಿಷ್ಯರಿಗೆ ಮೇಲ್ಗಡೆ ಹೋಗ್ಲಿಕ್ಕೆ ಭಯ, ಮೇಲ್ಗಡೆ ಇರೋ ಶಿಷ್ಯರಿಗೆ ಕೆಳಗಡೆ ಹೋಗ್ಲಿಕ್ಕೆ ಬೇಗ. ಯಾಕಂದರೆ ಸ್ವಾಮಿಗಳ ಮಧ್ಯದಲ್ಲಿ ಕೆಂಪು, ಅದು ಸ್ವಾಮಿಗಳಿಗೆ ಸಿಟ್ಟು ಬಂತಂದರೆ ಮುಖದಲ್ಲಿ ಲಾಲ್ ಕೆಂಪಾಗಿ ಹೋಗ್ಬಿಡ್ತಾ ಇದ್ರು. ಹಾಗೆ ಕೆಂಪಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಲೇಟಾಗಿ ಹೋಗ್ಬಿಡ್ತಾ ಇದೆ ನನಗೆ ಅಂತೇಳಿ ಸಿಟ್ಟೇ ಬರಲ್ಲ ಸ್ವಾಮಿಗಳಿಗೆ. ಅದು ಸಿಟ್ಟು ಬಂದಾಗ ಎಲ್ಲ ಶಿಷ್ಯರಿಗೂ ಯಾರು ಸ್ವಾಮಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೋದು, ಯಾರು ಸ್ವಾಮಿಗಳ ಜೊತೆ ಜಗಳ ಆಡ್ಬೋದು, ಎಲ್ಲನೂ ಆಡ್ಬೋದಾಗಿತ್ತು ಸ್ವಾಮಿಗಳ ಜೊತೆಗೆ. ಯಾರೂ ಅವ್ರ ಜೊತೆಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ, ಸ್ವಾಮಿಗಳ ಸಿಟ್ಟು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ. ಕೊನೆಗೆ ಇವನು ಹೋಗಿ ರೆಡಿ ಆದ, ಸ್ವಾಮಿಗಳದ್ದು ಸ್ನಾನನೂ ಆಯಿತು, ಎಲ್ಲನೂ ಮುಗಿಸಾಯಿತು, ತೀರ್ಥ ಗೀರ್ಥ ಎಲ್ಲ ಕೊಟ್ಟಾದ್ಮೇಲೆ ಭಿಕ್ಷೆ ಎಲ್ಲ ಮುಗಿಸಿ ಎಲ್ಲ ಮುಗಿದೋಯ್ತು ಕತೆ. ವಾಪಸ್ ಅದೆಲ್ಲ ಮತ್ತೆ ತಣ್ಣಗಾಗ್ಬಿಟ್ಟಿರುತ್ತೆ. ಆ ಕ್ಷಣದಲ್ಲೇ ಮತ್ತೆ ವಾಪಸ್ ನಗ್ಬಿಡ್ತಾರೆ ಸ್ವಾಮಿಗಳು. ಸ್ನಾನ ಯಾವಾಗಾಯಿತು ಆ ಕ್ಷಣದಲ್ಲೇ ನಗ್ಬಿಟ್ರು, ಅಲ್ಲಿಗೆ ಎಲ್ಲವೂ ಕೂಡ ತಣ್ಣಾಗೋಗ್ಬಿಟ್ಟಿತ್ತು. ಆಮೇಲೆ ಕೆಲವು ದಿವಸ ಆದ ನಂತರ ನಾವು ಸ್ವಾಮಿಗಳ ಜೊತೆಗೆ ಹರಟೆ ಹೊಡಿಬೇಕಾದ್ರೆ ಆವಾಗ ಅವ್ರ ಜೊತೆಗೆ ಮಾತಾಡ್ತಾ 2 ದಿವಸದ ಹಿಂದೆ, ಸ್ವಾಮಿ ಅವತ್ತಿನ ದಿವಸ ನಿಮಗೆ ಸಿಟ್ಟು ಬಂದಿದ್ದು ನಮಗೆ ಬಹಳ ಭಯ ಹೋಗ್ಬಿಟ್ಟಿತ್ತು ಅಂತ ಇದೊಂದು ಮಾತು ಅವರಿಗೆ ಹೇಳುತ್ತೆ. ಹೇಳಿದ್ಮೇಲೆ ಸ್ವಾಮಿಗಳಿಗೆ ನನಗೆ ಸಿಟ್ಟು ಬಂದುಬಿಟ್ಟಿದ್ದು, ನಿಮಗೆಲ್ಲ ಭಯ ಆಗಿತ್ತಾ, ಏನೇನಾಗಿತ್ತು ಅಂತೇಳಿ ವಾಪಸ್ ಮತ್ತೆ ಕೇಳಿಸ್ಕೊಂಡು, ನಾವು ಹೋದ್ಮೇಲೆ ಮತ್ತೆ ವಾಪಸ್ ಕರೆದು ಮತ್ತೆ ಏನಾಗಿತ್ತು ಹೇಳಿ ಅಂತ ಕೇಳಿಸ್ಕೊಂಡು, ಅಂದರೆ ನನಗೆ ಅಲ್ಲೇನೂ ಆಗಿರಲಿಲ್ಲ, ನೀವೆಲ್ಲರೂ ಕೂಡ ಭಯ ಪಟ್ಟಿದ್ದು, ಅದನ್ನು ನಾನೊಂದು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತೇಳಿ ಮತ್ತೆ ಮತ್ತೆ ನಮ್ಮ ಕಡೆಯಿಂದ ಕತೆ ಕೇಳೋದು. ಯಾಕೆ ಬೇಕು ಈ ಕತೆ ಅವರಿಗೆ? ಆದರೆ ನಮ್ಮ ಜೊತೆಗೆ ಮಾತಾಡ್ಬೇಕಾದ್ರೆ ಈಗ ಜ್ಞಾನಿಗಳು ಅಥವಾ ವಿದ್ವಾಂಸರಿದ್ದಂದ್ರೆ ಅವ್ರ ಜೊತೆಗೆ ಶಾಸ್ತ್ರೀಯ ಚರ್ಚೆಗಳನ್ನು ಸ್ವಾಮಿಗಳು ಗಂಟೆಗಟ್ಟಲೆ ಮಾಡ್ತಾ ಇರ್ತಾಯಿದ್ರು. ಏನಿಲ್ಲ, ಬರೀ ಹುಡುಗರು ಹರಟೆ ಹೊಡೆಯುವಂಥವ್ರಾಗ್ಬಿಟ್ರೆ ಅವ್ರ ಜೊತೆಗೆ ಹರಟೆ ಹೊಡಿತಾ ಇದ್ರು. ಈ ವಿಚಾರನ 2 ಸಲ ಸ್ವಾಮಿಗಳು ಕೇಳೋ ಅಗತ್ಯ ಇಲ್ಲ. ಆದರೆ ಮತ್ತೆ ಮತ್ತೆ ಕರೆಸಿ, ಹೌದಾ ಅವತ್ತಿನ ದಿವಸ ಏನಾಯಿತು ಮತ್ತೆ ವಾಪಸ್ ಹೇಳು ಅಂತೇಳಿ ಮತ್ತೆ ಮತ್ತೆ ವಾಪಸ್ ಕರೆಸಿ ಅದನ್ನ ಕೇಳೋ ಅಂಥದ್ದು ಈ ಗುಣ. ಇದು ಯಾಕಿತ್ತು ಈ ಗುಣ ಅಂತಂದರೆ ಶಿಷ್ಯರ ಜೊತೆಗೆ ಹೆಚ್ಚು ಮಾತಾಡೋದು. ಯಾಕಂದರೆ ಅವ್ರು ಮಾತಾಡಲ್ಲ, ಅವ್ರು ಮಾತಾಡಬೇಕಾದ್ರೆ ಸ್ವಾಮಿಗಳ ವ್ಯಕ್ತಿತ್ವಕ್ಕೆ, ಸ್ವಾಮಿಗಳು ತಿಳಿದ ವಿಷಯಗಳಿಗೆ ಅಷ್ಟು ಮೇಲುಗಡೆ ಹೋಗಿ ಮಾತಾಡೋ ಅಂಥದ್ದು ಆಸಕ್ತಿ ಬಹಳ ಕಡಿಮೆ ಜನರಿಗಿತ್ತು. ಅದಕ್ಕೆ ಸ್ವಾಮಿಗಳು ಏನು ಮಾಡ್ತಾಯಿದ್ರು, ಇವನು ನನ್ನ ಜೊತೆಗೆ ಓಪನ್ ಆಗಬೇಕು ಅಂತಂದರೆ ನಾನು ಅವ್ರ ಹಂತಕ್ಕೆ ಇಳಿಬೇಕು. ಅಲ್ಲಿ ಇಳಿದು ಲೌಕಿಕ ವಿಚಾರಗಳನ್ನು ಮಾತಾಡೋದು, ಬೇಕಾದಷ್ಟು ಮಾತಾಡ್ತಾಯಿದ್ರು. ಅವರು ಚಿಕ್ಕವರಿದ್ದಾಗ ಏನು ಮಾಡ್ತಾಯಿದ್ರು, ಅವರು ಚಿಕ್ಕವರಿದ್ದಾಗ ಯಾರ್ಯಾರು ಅವ್ರಿಗೆ ಪರಿಚಯ ಇದ್ದರು, ಯಾರ್ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಿದರು, ಎಲ್ಲ ವಿಚಾರಗಳನ್ನು ಸ್ವಾಮಿಗಳು ಹರಟೆ, ನಾನು ಹೇಳಿದ ಶಿಷ್ಯರ ಜೊತೆಗೆ ಹರಟೆ ಹೊಡೆಯೋದು. ಒಂದು ಸಲ ನಾನು ನಿಮಗೆ ಅವರು ಎಲ್ಲರನ್ನೂ ಅವರು ತನ್ನ ಶಿಷ್ಯರಂತೆ ನೋಡ್ತಾ ಇದ್ರು ಅನ್ನೋದಕ್ಕೆ ಹೇಳೋದು ನೋಡಿ. ಯಾರು ಅವರ ಜೊತೆಗೆ ವಿದ್ಯಾಪೀಠದಲ್ಲೇ ಇದ್ದು ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡ್ತಾ ಇದ್ರು ಅವರಿಗೆ ಅವರು ಕೈ ತುಂಬ ಸಂಭಾವನೆ ಅಂತೂ ಕೊಡ್ತಾನೆ ಇದ್ರು. ಸುಧಾಮಂಗಳ ಆಯ್ತಾ ಸಂಭಾವನೆ ಕೊಡೋದು, ತತ್ವಜ್ಞಾನ ಸಮ್ಮೇಳನ ಆಯ್ತಾ ಸಂಭಾವನೆ ಕೊಡೋದು, ಈ ಏನೇ ಕಾರ್ಯಕ್ರಮಗಳಾದರೂ ಮಕ್ಕಳಿಗೆ ಒಂದು ಸಂಭಾವನೆ ಕೊಡೋದು, ಮಕ್ಕಳಿಗೆ ಸಂಭಾವನೆ ಕೊಡೋದು, ಅವರಿಗೆ ಸಿಹಿ ಹಾಕ್ಸೋದು, ಇದೆಲ್ಲ ಒಂದು ಆನಂದ. ಇದು ವಿದ್ಯಾಪೀಠದಲ್ಲಿ ಆದವರಿಗೆ ಅವರಿಗೆ ಸಂಭಾವನೆ ಕೊಟ್ಬಿಡ್ತಾರೆ. ಆದರೆ ಕೆಲವು ವಿದ್ಯಾಪೀಠಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ವ್ಯವಸ್ಥೆ ಇದೆ ಅಲ್ಲೇನಂತಂದರೆ ಮಕ್ಕಳಿಗೆ ಏನಾದರೂ ಸಂಭಾವನೆಗಳಿಗೆ ಬಂತು ಅಂತಂದರೆ ಅದರಲ್ಲಿ ಅರ್ಧ ಅವರು ಆ ವಿದ್ಯಾಪೀಠಕ್ಕೆ ಕೊಡ್ತಾರೆ, ಆಮೇಲೆ ಅರ್ಧ ಅವರು ಇಟ್ಕೊಳ್ತಾರೆ ಅಂತ. ಯಾಕಂದರೆ ಅವರ ಪೋಷಣೆಗೋಸ್ಕರ ಅದನ್ನು ಆಮೇಲೆ ಅವರು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅನಿಸುತ್ತೆ. ಆದರೆ ಅಲ್ಲಿ ಒಂದು ಕ್ರಮ ಇಟ್ಕೊಂಡಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಎಷ್ಟು ಸಂಭಾವನೆ ಬರುತ್ತೋ ಅದರ ಅರ್ಧವನ್ನು ಅವನು ಆ ಗುರುಕುಲಕ್ಕೆ ಕೊಡ್ತಾನೆ, ವಿದ್ಯಾಪೀಠಕ್ಕೆ ಕೊಡ್ತಾನೆ, ಉಳಿದದ್ದನ್ನು ತಾನು ಇಟ್ಕೊಳ್ತಾನೆ ಅನ್ನೋದು ಅಲ್ಲಿ ಮಾಡಿರೋಂಥ ವ್ಯವಸ್ಥೆ. ಹೀಗೆ ಸ್ವಾಮಿಗಳ ಹತ್ರ ಒಬ್ಬ ಬೇರೆ ವಿದ್ಯಾಪೀಠದ ವಿದ್ಯಾರ್ಥಿ ಪರೀಕ್ಷೆ ಕೊಡ್ಲಿಕ್ಕೆ ಅಂತೇಳಿ ಬಂದ. ಪರೀಕ್ಷೆ ಕೊಟ್ಟ, ಚೆನ್ನಾಗಿ ಪರೀಕ್ಷೆ ಕೊಟ್ಟಾದ ನಂತರ ಆ ಪರೀಕ್ಷೆಗೆ ಸ್ವಾಮಿಗಳು ಕೊಡಬೇಕಾದ ಸಂಭಾವನೆ 500 ರೂಪಾಯಿ. ಸ್ವಾಮಿಗಳು ಏನು ಮಾಡಿಬಿಟ್ರು ಅಂತಾರೆ, 500 ರೂಪಾಯಿ ಕೊಡಲಿಲ್ಲ, ಅವನಿಗೆ ತೆಗೆದು 1000 ರೂಪಾಯಿ ಸಂಭಾವನೆ ಕೊಟ್ಟರು ಅಂತ. ಬೇರೆಯವರಿಗೆಲ್ಲ 500 ರೂಪಾಯಿ ಕೊಡೋದು, ಆದರೆ ಆ ವಿದ್ಯಾಪೀಠದ ವಿದ್ಯಾರ್ಥಿಗೆ 1000 ರೂಪಾಯಿ ಸಂಭಾವನೆ ಕೊಟ್ಟರು.
ಆಮೇಲೆ ಅವರೇ ಹೇಳಿದ್ರು, ನಾನು 1000 ರೂಪಾಯಿ ಸಂಭಾವನೆ ಯಾಕೆ ಕೊಟ್ಟೆ ಗೊತ್ತಾ ಅಂದು. ಯಾಕೆ ಅಂತಂದರೆ ಅವನಿಗೆ 500 ರೂಪಾಯಿ ಕೊಡಬೇಕು ಅಂತೇಳಿ ನನಗಿದೆ, ಅವನಿಗೆ 500 ರೂಪಾಯಿ ಸೇರಬೇಕು ಅಂದರೆ ನಾನು ಅವನಿಗೆ 1000 ರೂಪಾಯಿ ಕೊಡಬೇಕು ಅಂತ. ಈ ವಾತ್ಸಲ್ಯ ಅವರಿಗೆ ಎಲ್ಲಿ ಹೇಗಿದೆ, ಇಲ್ಲಾಂದರೆ ಅವನಿಗೆ ಚೆನ್ನಾಗಿ ಪರೀಕ್ಷೆ ಕೊಟ್ಟಿದ್ದಾನೆ, ಅದರ ಸಂಭಾವನೆ 500 ರೂಪಾಯಿ, 500 ರೂಪಾಯಿ ಕೊಟ್ಟು ಅನುಗ್ರಹ ಮಂತ್ರಾಕ್ಷತೆ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಿತ್ತು. ಅದನ್ನು ವಿಚಾರ ಮಾಡಿಲ್ಲ ಅವರು ಸ್ವಾಮಿಗಳು. ಅದನ್ನು ನೆನೆಸಿದ ಅದು ಅವನಿಗೆ ಕೈಗೆ ಸೇರಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಇಷ್ಟು ಯಾವುದೇ ಮಠದ ಶಿಷ್ಯರಾದರೂ, ಯಾವುದೇ ವ್ಯಕ್ತಿ ಆದರೂ, ದೀನ ದಲಿತನಾಗಿದ್ದರು, ಅವರಲ್ಲಂತೂ ಪ್ರೀತಿ ವಾತ್ಸಲ್ಯ ಇದ್ದೇ ಇರ್ತಾ ಇತ್ತು. ತನ್ನದೇ ಶಿಷ್ಯರಾಗಿದ್ದರೆ ಅಂತೂ ಅದರಲ್ಲಿ ಅವರಿಗೆ ಪ್ರಕಟ ಮಾಡಲಿಕ್ಕೆ, ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ತುಂಬ ಅಲ್ಲಿ ಅವರು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೇನೂ ಕೂಡ, ಸಂಕೋಚ ಇಲ್ಲದೇನೂ ಕೂಡ ಮಕ್ಕಳ ಜೊತೆಗೆ ವ್ಯವಹಾರ ಮಾಡ್ತಾಯಿದ್ರು. ಇದು ರಾಮನ ಒಂದೊಂದು ಗುಣಗಳನ್ನು ಕೂಡ ನಾವು ನೋಡ್ತಾ ಹೋದರೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸ್ಮಿತ ಪೂರ್ವಾಭಿಭಾಷಿ ಅಂತ ರಾಮ ನಗ್ತಾ ಇದ್ದ, ಮತ್ತು ಅವನೇ ಮೊದಲು ಮಾತಾಡ್ತಾ ಇದ್ದ. ನಮ್ಮಲ್ಲಿ ಗುಣ ಇರುತ್ತೆ, ಇದನ್ನು ಕೇಳಿದ ತಕ್ಷಣ ರಾಮನ ಗುಣ ಕೇಳಿದ ಕೂಡಲೇ ಏನಾಗುತ್ತೆ, ಓ ಹಾಗಾದರೆ ಯಾರಾದರೂ ನಮಗೆ ಎದುರುಗಡೆ ಸಿಕ್ಕರೆ ನಾವು ನಕ್ಕು ಬಿಡಬೇಕು. ಫಸ್ಟು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾರೋ ಒಬ್ಬರು ಸಿಗ್ತಾರೆ, ಸಿಕ್ಕ ಮೇಲೆ ನಾವು ನಗ್ತೀವಿ, ಅವ್ರು ನಕ್ಕಿದ್ದು ನಮ್ಮ ಮುಖ ನೋಡಿ ನಗದೇನೋ ಆ ಕಡೆ ತಿರ್ಕೊಂಡು ಹೋಗ್ಬಿಡುತ್ತೆ. ಅಷ್ಟೊತ್ತಿಗೆ ನಮಗೆ ಸಿಟ್ಟು ಬಂದ್ಬಿಡೋದು. ಮುಖ ನೋಡಿ ನಕ್ಕರು ಆ ಕಡೆ ತಿರ್ಕೊಂಡು ಹೋಗ್ತಾರಲ್ಲ ಅಂತ. ರಾಮನ ಗುಣ ಮುಖ ನೋಡಿ ನಗಬೇಕು ಅನ್ನೋದಲ್ಲ, ನಾವು ನೋಡಿ ನಕ್ಕರು ಆ ಕಡೆ ತಿರ್ಕೊಂಡು ಹೋಗ್ತಾರಲ್ಲ, ಎಷ್ಟಿರಬೇಕು ಅವರಿಗೆ ಅಂತೇಳಿ ಅನಿಸ್ಬಿಡುತ್ತೆ. ಆದರೆ ರಾಮ ಅದಕ್ಕಿಂತ ಮುಂದುವರಿತಾ ಇದ್ದ. ಹಾಗೆ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಏನು ಅಂತಂದರೆ ಅವ್ರು ಆ ಕಡೆ ತಿರ್ಗಿಸ್ಕೊಂಡು ಹೋದ ತಕ್ಷಣ ಅವ್ರ ಹತ್ರ ಹೋಗಿ ವಾಪಸ್ ಮಾತಾಡೋದು ಅಂತ. ಅದು ಸ್ಮಿತ ಪೂರ್ವಾಭಿಲಾಷೆ ಅಂತ. ಇನ್ನು ನಗೋದು ಮೊದಲನೇದು. ನಾವು ಮಾತಾಡಲಿಲ್ಲ ಅಂದರೆ ಫಸ್ಟ್ ನಾವೇ ಮಾತಾಡಬೇಕು ಹೋಗಿ ಅಂತ. ಹೀಗೆ ಸ್ವಾಮಿಗಳ ಹತ್ರ ಯಾರು ನಿಂದನೆ ಅಂತೇಳಿ ಮಾಡಿರ್ತಾರೋ ಅವ್ರ ಹತ್ರ ಇವರೇ ಮೊದಲು ಹೋಗಿ ಮಾತಾಡ್ತಾ ಇದ್ರು. ಅವರು ಪ್ರಕಾಂಡ ವಿದ್ವಾಂಸರಾಗಿದ್ರೂ ಕೂಡ. ಇನ್ನು ಶಿಷ್ಯರಾಗಿದ್ದರೆ ಅದರಲ್ಲಿ ಆಟವೇ ಚಂದ. ಅದರದ್ದು ಅಲ್ಲಿ ಒಬ್ಬ ತಂದೆ ಮಗನ ಆಟ, ಒಬ್ಬ ಗೆಳೆಯರ ಜೊತೆಗೆ ಆಡ್ತಕ್ಕಂತಹ ಮುನಿಸು, ಅವೆಲ್ಲವೂ ಕೂಡ ಇರ್ತಾಯಿತ್ತು. ಒಬ್ಬ ಅವರ ಶಿಷ್ಯ ಅವ್ರ ಮೇಲೆ ಯಾವುದೋ ವಿಚಾರಕ್ಕೆ, ಅಲ್ಲದೇ ಇರೋ ವಿಚಾರಕ್ಕೆ ಯಾವುದೋ ಸ್ವಾಮಿಗಳು ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರು ಅಂತೇಳಿ ಅವರು ಮಾತು ಬಿಟ್ಟಿದ್ರು. ಸ್ವಾಮಿಗಳು ಕೂಡ ಅವನ ಜೊತೆ ಮಾತಾಡ್ತಾ ಇಲ್ಲ ಅಂತೇಳಿ ಇವರು ಕೂಡ ಸುಮ್ಮನೆ ಇದ್ರು. ಇವ್ರು ಮಾತು ಬಿಡಲ್ಲ, ಯಾಕಂದರೆ ಸುಮ್ಮನೆ ಇದ್ರು. ಅವರು ಒಂದು ಆಟ ನೋಡೋಣ ಅಂತ, ಏನಾಗತ್ತೆ ಅಂತೇಳಿ. ಎಷ್ಟೇ ಮಾತು ನಿಲ್ಲಿಸಿದ್ರು ಕೂಡ 1 ದಿವಸ ಆಯಿತು, 2 ದಿವಸ ಆಯಿತು, 3ನೇ ದಿವಸ ಅವನನ್ನು ಕರೆದು ನನ್ನ ಜೊತೆ ಮಾತಾಡಲ್ವ ನೀನು, ಮಾತು ಬಿಟ್ಟಿದೀಯಾ ಅಂತ. ಅಂದರೆ ಇದೆಲ್ಲ ಒಳಗಡೆ ಇರೋ ಪೇಜಾವರ ಶ್ರೀಗಳ ವ್ಯಕ್ತಿತ್ವ ಅನ್ನೋದು ದೊಡ್ಡ ವಿಶ್ವತೋಮುಖವಾದದ್ದು. ಅವರು ಅನೇಕ ಜನರಿಗೆ ಉಪದೇಶ ಮಾಡಿದ್ದಾರೆ, ಅನೇಕ ಜನರನ್ನು ಉದ್ಧಾರ ಮಾಡಿದ್ದಾರೆ, ಅನೇಕ ಜನರನ್ನು ಅನುಗ್ರಹಿಸಿದ್ದಾರೆ. ಆದರೆ ಅವ್ರ ಜೊತೆಗಿರೋ ಶಿಷ್ಯರ ಜೊತೆಗೆ ಎಷ್ಟು ಪ್ರೀತಿಯಿಂದ, ಎಷ್ಟು ಸಲಿಗೆಯಿಂದ ಇರ್ತಾಯಿದ್ರು ಅನ್ನೋದಕ್ಕೆ ಇಂತಹ ಎಲ್ಲ ಘಟನೆಗಳು. ಯಾಕೆ ನನ್ನ ಜೊತೆ ಮಾತಾಡೋಲ್ಲ ನೀನು, ನನ್ನ ಮೇಲೆ ಸಿಟ್ಟು ಬಂದಿದ್ದಾನ, ಕೇಳೋ ಅಗತ್ಯ ಇಲ್ಲ. ಸ್ವಾಮಿಗಳಿಗೆ ಅದು ಯಾವುದೇ ರೀತಿಯಾದ ಕೇಳೋ ಅಗತ್ಯ ಇಲ್ಲ. ನೀನಿಲ್ಲ ಅಂತಂದರೆ ಇನ್ನು 10 ಜನ ಶಿಷ್ಯರು ರೆಡಿ ಇರ್ತಾರೆ. ಆದರೆ ಸ್ವಾಮಿಗಳು ಇಲ್ಲ, ಒಬ್ಬರನ್ನೂ ನಾನು ಬಿಡಬಾರ್ದು ಅಂತ. ಇದು ವಾತ್ಸಲ್ಯ. ಅವ್ರ ಜೊತೆಗಿದ್ದ ಒಬ್ಬ ಶಿಷ್ಯರು, ಅಂದರೆ ಅಡುಗೆ ಭಟ್ರಾದರೂ ಕೂಡ ಅವರು ಶಿಷ್ಯರೇ ಅಲ್ವಾ. ಅವ್ರ ಜೊತೆಗಿದ್ದವರು ಅವರು ತುಂಬ ಮುಂಗೋಪಿ, ಯಾವುದನ್ನು ನೋಡಿದ್ರೂ ಕೂಡ ಸಿಟ್ಟು ಬರೋದು. ಅಡುಗೆ ಮಾಡ್ಬೇಕಾದ್ರೆ ವಿಶೇಷ ಸಿಟ್ಟು. ಅಗ್ನಿ ಎಷ್ಟು ಉರಿತಾಯಿತೋ ಅಷ್ಟೇ ಉರಿಯೋದು, ಇವರು ಕೂಡ ಉರಿತಾಯಿದ್ರು, ಅಷ್ಟು ಸಿಟ್ಟು. ಆದರೆ ಒಂದು ದಿವಸನೂ ಕೂಡ ಅವರನ್ನು ಮಠದಿಂದ ತೆಗೆದು ಹಾಕಬೇಕು ಅನ್ನೋದು ವಿಚಾರ ಇಲ್ಲ. ಯಾಕೆ, ಅವನು ನಾನು ಮಠದಿಂದ ತೆಗೆದು ಹಾಕಿದರೆ ಎಲ್ಲಿ ಹೋಗಿ ಬದುಕಬೇಕು ಅವನು ಅಲ್ವಾ. ಅದಕ್ಕೆ ನನ್ನ ಈಗ ಹೇಗಿದ್ದಾನೋ ಹಾಗೆ ಚೆನ್ನಾಗಿ ನನ್ನ ಮಠದಲ್ಲೇ ಇರಲಿ ಅಂತ ಅವರ ಪ್ರೀತಿ ಇದ್ದಿದ್ದು. ಇವತ್ತು ನಾನೊಂದು ಘಟನೆ, ಸ್ವಾಮಿಗಳ ಬಗ್ಗೆ ಯಾರು ಸಿಕ್ಕರು ಕೂಡ ಅವ್ರ ಬಗ್ಗೆ ಒಂದಾದ್ರೂ ವಿಚಾರ ಹೇಳ್ತಾರೆ ಅನ್ನೋದಕ್ಕೆ ಇವತ್ತು ನಡೆದ ಒಂದು ಘಟನೆ ನಿಮ್ಮ ಹತ್ರ ಹಂಚ್ಕೊಂಡು, ಮತ್ತು ಅವರು ಗೀತೆಯ ಬಗ್ಗೆ ಹೇಳ್ತಾ ಇರ್ತಕ್ಕಂತಹ ಒಂದು ಮಾತನ್ನು ನೆನಪು ಮಾಡಿಕೊಂಡು ನಾನು ನಿಲ್ಲಿಸ್ತೀನಂತೆ. ಅವರು ಎಷ್ಟು ವಾತ್ಸಲ್ಯ ಗುರುಗಳಲ್ಲಿ ಅಂತ. ಒಬ್ಬ ವಿದ್ಯಾರ್ಥಿ, ಒಬ್ಬರು ವಿದ್ವಾಂಸರು, ಈಗ ವಿದ್ಯಾಪೀಠದಲ್ಲಿರೋರು, ಅವರು ಈ ತೆನಾಲಿ ಅಂತೇಳಿ ಪರೀಕ್ಷೆ ಕಟ್ಟೋದಿರುತ್ತೆ. ಅದೊಂದು ದೊಡ್ಡ ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ಒಂದು ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿ ಪರೀಕ್ಷೆ ಕೊಡಬೇಕು. ಅದರಲ್ಲಿ ಅವರು 6 ಪರೀಕ್ಷೆಗಳನ್ನು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ರು, ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟಿದ್ರು. ಏನು ಮಾಡಬೇಕಂದ್ರೂ ಕೂಡ ಅವರಿಗೆ ಅದಾಗಿರಲಿಲ್ಲ ಅಂತೇಳಿ ಅದು ಮುಂದುವರೆಸಿರಲಿಲ್ಲಂತೆ. ಇತ್ತೀಚೆಗೆ ಅಂದರೆ ಗುರುಗಳ ವೃಂದಾವನ ಆದ ನಂತರ ಯಾರೋ ಒಬ್ಬ ವ್ಯಕ್ತಿ ಆ ಒಂದು ಪ್ರಾಣದೇವರ ಪ್ರತಿಮೆಯನ್ನು ಅದನ್ನು ಗುರುಗಳ ಕಡೆಯಿಂದ ಪ್ರತಿಷ್ಠಾಪನೆ ಮಾಡಿಸ್ಬೇಕಾಗಿತ್ತು ಅಂತೇಳಿ ಅವರ ಅಪೇಕ್ಷೆ ಇತ್ತು. ಅದು ಆಗಿರಲಿಲ್ಲ. ಅವರು ಒಂದು ಪ್ರತಿಮೆಯನ್ನು ಮಾಡಿಸ್ಕೊಂಡು ಬಂದು ರಾತ್ರಿ ಹೊತ್ತು ಸುಮಾರು 11 ಗಂಟೆ, ಸುಮಾರು 11-11:30 ಸುಮಾರು ಅದನ್ನು ಗುರುಗಳ ವೃಂದಾವನದ ಮುಂದೆ ಇಟ್ಟಿದ್ದಾರೆ. ಇಟ್ಟು ಸುಮ್ಮನೆ ಕೂತ್ಕೊಂಡಾಗ ಅವರಿಗೊಂಥರ ಆಗಿದೆ. ಏನು ಅಂತಂದರೆ, ವೃಂದಾವನಗಳಿಂದ ಗುರುಗಳು ಬಂದು ಆ ಪ್ರತಿಮೆಯನ್ನು ಮುಟ್ಟಿ, ಇನ್ನು ನಾನು ಮುಟ್ಟಿ ಆಯ್ತಲ್ಲ, ಇದು ನಿನ್ನ ತೊಗೊಂಡು ಹೋಗೋದಿದ್ನ ನೋಡು, ಅಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ ಪಾಠಶಾಲೆಯಲ್ಲಿ, ಅವನ ತಲೆ ಮೇಲೆ ಇಳಿದು ಅಂತ ಹೇಳಿ ಹೋಗಿದ್ದಾರೆ. ಇವ್ರು ಹೋದರೆ ಪಾಠಶಾಲೆಯಲ್ಲಿ 2 ಹುಡುಗರು ಕೂತ್ಕೊಂಡಿದ್ರು. ಆಯಿತಾ, ಅದು ಅವನು 2 ಕೂತ್ಕೊಂಡಿದ್ರು.
ಅದರಲ್ಲಿ ಒಬ್ಬನ ತಲೆ ಮೇಲೆ ಇಟ್ಟರಂದರೆ ಅವನಿಗೇನೋ ಒಂಥರ ಮಿಂಚಿನ ಸಂಚಾರ ಆಗಿದೆ. ಇನ್ನೊಬ್ಬರ ತಲೆ ಮೇಲೆ ಅಂದರೆ ಯಾವ ಪರೀಕ್ಷೆ ಅರ್ಥವನ್ನು ಕೊಟ್ಟಿದ್ನು ಅವನ ತಲೆ ಮೇಲೆ ಅದನ್ನ ಇಟ್ಟ ತಕ್ಷಣ ಅವನಿಗೇನು ಅನಿಸಿಲ್ಲ. ಆದರೆ ಅವ್ರ ವಿಚಾರ ಹೇಳಿದ್ರಂತೆ, ಯಾರ ತಲೆ ಮೇಲೆ ಇಟ್ಟರು ನನಗೂ ಗುರುಗಳು ಹೇಳಿದ್ದಾರೆ, ನೀನು ಯಾವುದೋ ಒಂದು ಪರೀಕ್ಷೆಯನ್ನು ಅರ್ಧಕ್ಕೆ ನಿಲ್ಲಿಸಿದಂತೆ. ಈ ಯಾರು ಸಂಭಾಷಣೆ ಮಾಡ್ತಿದ್ದಾರಲ್ಲ ಅವರಿಬ್ಬರು ಮೊದಲನೇ ಸಲ ನೋಡ್ತಾ ಇರೋದು, ಅವ್ರಿಗೆ ಪರಿಚಯವೇ ಇಲ್ಲ. ನೀನು ಯಾವುದೋ ಒಂದು ಪರೀಕ್ಷೆಯನ್ನು ಅರ್ಧಕ್ಕೆ ನಿಲ್ಲಿಸಿದೆಯಂತೆ, ಒಳ್ಳೆಯದಾಗತ್ತೆ, ನೀನು ಮುಂದುವರಿಸು ಅದನ್ನು ಅಂತೇಳಿ. ಅದಾದಮೇಲೆ ಮತ್ತೆ ಈಗ ಯಾವಾಗ ಅರ್ಧಕ್ಕೆ ನಿಲ್ಲಿಸಿದ್ರಲ್ಲ ಆ ಪರೀಕ್ಷೆ ಮತ್ತೆ ಬರೀಬೇಕು ಅಂದರೆ ಮತ್ತೆ ಮೊದಲನೇ ಪರೀಕ್ಷೆಯಿಂದ ಬರೀಬೇಕು. ಈಗ ಅವರು ಆರಂಭ ಮಾಡಿದ್ದಾರೆ, ಅವರು ಆ ವಿದ್ವಾಂಸರು ಮೊದಲನೇ ಪರೀಕ್ಷೆಯಿಂದ ಆರಂಭ ಮಾಡಿ ಈಗ 8 ಪರೀಕ್ಷೆಗಳಾಯಿತು. 6 ಪರೀಕ್ಷೆಗೆ ನಿಲ್ಲಿಸಿದ್ರು, ಮತ್ತೆ ವಾಪಸ್ ಮೊದಲನೆಯಿಂದ ಮಾಡಿ 8ನೇ ಪರೀಕ್ಷೆವರೆಗೂ ಬಂದಿದ್ದಾರೆ. ಗುರುಗಳ ಅನುಗ್ರಹದಿಂದ ಅವರು ಮುಗಿಸ್ತಾರೆ. ಅವರು ಪೇಜಾವರ ಶ್ರೀಗಳ ಹತ್ರ ಅಧ್ಯಯನ ಮಾಡಿರುವಂಥವ್ರು, ಅವ್ರ ಕಡೆಯಿಂದಲೂ ಸುಧಾಮಗಳಾಗಿರುವಂಥವ್ರು. ಹೀಗೆ ಅವರ ಶಿಷ್ಯರನ್ನು ಅನುಗ್ರಹಿಸುವ ಪರಿ ಅಂತಿದ್ದಲ್ಲ, ಇದು ಶಿಷ್ಯ ವಾತ್ಸಲ್ಯ. ನಿಮಗೆ ಕಳೆದ ಸಲ ರಾಮವಿಠಲಾಚಾರ್ಯರು ಬಂದಾಗ ಅನೇಕ ಕಥೆಗಳನ್ನು ಹೇಳಿದರು. ಅವರು ಒಬ್ಬೊಬ್ಬ ಶಿಷ್ಯರನ್ನು ಹೇಗೆ ಅವರು ನೋಡ್ತಾ ಇದ್ರು ಅಂಥೇಳಿ. ವಿದ್ವಾಂಸರಾದ್ರಲ್ಲಿ ಸಹಜವಾಗಿ ಓದುವವರು, ಅಂತಹ ವಿದ್ವಾಂಸರಲ್ಲೂ ಕೂಡ ಸ್ವಲ್ಪ ಓದುವವರು, ಏನು ಓದಿದವರು ಎಲ್ಲರಿಗೂ ಕೂಡ ಹೇಗೆ ಸ್ವಾಮಿಗಳ ಅನುಗ್ರಹ ಮಾಡ್ತಾ ಇದ್ರು ಅನ್ನೋದನ್ನು ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಅವರು ವಿಶೇಷ ಇಷ್ಟಪಡ್ತಾ ಇದ್ದಿದ್ದ ಅಂಶಗಳು ಒಂದು ರಾಮಾಯಣವನ್ನು ಅವರು ಉಪನ್ಯಾಸ ಮಾಡ್ತಾ ಕೂತರು ಅಂದರೆ ಅದರಲ್ಲಿ ವಿಶೇಷವಾಗಿ ತತ್ರಾಪಿ ಅಯೋಧ್ಯಕಾಂಡದಲ್ಲಿ ಅಯೋಧ್ಯಕಾಂಡದಲ್ಲಿ ರಾಮ ಕಾಡಿಗೆ ಹೋಗಬೇಕು ಅಂತೇಳಿ ಆಗತ್ತೆ. ರಾಮ ಕಾಡಿಗೆ ಹೋಗಬೇಕು ಅನ್ನೋ ವಿಷಯ ತಿಳಿದ ಕೂಡಲೇ ದಶರಥನ ಸಭೆಯಲ್ಲಿ ನಿರ್ಣಯ ಆಗುತ್ತೆ, ರಾಮ, ಲಕ್ಷ್ಮಣ ಮತ್ತು ಸೀತೆ ಈ 3 ಜನರು ಕೂಡ ಕಾಡಿಗೆ ಹೋಗ್ತಾರೆ ಅಂತೇಳಿ ಅವರೆಲ್ಲ ಒಟ್ಟಿಗೆ ಹಾಕೊಂಡು ಹೋಗಬೇಕಾದ್ರೆ ರಾಮ ನಾರುಮಡಿ ಉಟ್ತಾನೆ. ರಾಜನ ಪೋಷಾಕಲ್ಲೇ ತೆಗೆದು, ಯಾಕಂದರೆ ಋಷಿಯಂತೆ ಹೋಗಬೇಕು. ನಾರುಮಡಿಯನ್ನು ಉಟ್ಕೊಂಡು ಹೋಗ್ತಾನೆ. ಲಕ್ಷ್ಮಣನೂ ಉಡ್ತಾನೆ. ಅಲ್ಲ, ಅವರಿಬ್ಬರಿಗೂ ಇದು ಸಹಜ ಆಯಿತು. ಅದನ್ನು ರಾಮನ ಸೌಂದರ್ಯ ರಾಜನ ಪೋಷಾಕಿನಲ್ಲೂ ಹಾಗೆ ಕಾಣಿಸುತ್ತೆ, ನಾರುಮಡಿಯಲ್ಲೂ ಹಾಗೆ ಕಾಣಿಸುತ್ತೆ. ಸೀತೆಗೆ ನಾರುಮಡಿ ಸೀತೆ ತಂದು ಕೊಟ್ಟು ಕೂಡಲೇ ಇದು ಹೇಗೆ ಉಟ್ಕೊಳ್ಳೋದು ಅಂತೇಳಿ ರಾಮನ ಹತ್ರ ಕೇಳ್ತಾಳಂತೆ. ಯಾಕಂದರೆ ರಾಣಿಯ ಅಂತೆ ಅಲಂಕೃತಳಾದಂತಹ ಸೀತೆ ಈ ಬಟ್ಟೆ ಏನೂ ಇಲ್ಲ ಇಲ್ಲದಿದ್ರೆ ಇಲ್ಲಿ ಹೇಗೆ ಉಟ್ಕೊಳ್ಳೋದು ಅಂಥೇಳಿ ಸೀತೆ ರಾಮನ ಹತ್ರ ಕೇಳಿದ್ಲು ಅಂತ ಹೇಳಬೇಕಾದ್ರೆ ನಾವಿದನ್ನು ಕಥೆಯನ್ನು ಕೇಳ್ತಾ ಇದ್ರೆ ಸ್ವಾಮಿಗಳು ಇದನ್ನು ಕೇಳ್ತಾ ಅವರು ಕಂಠ ಗದ್ಗದವಾಗಿ ಸೀತೆಗೆ ಎಂತಹ ಸ್ಥಿತಿ ಬಂತಲ್ಲ ಅಂತೇಳಿ ಅವರ ಕಂಠ ಪೂರ್ತಿ ಅಂದರೆ ಮನಸ್ಸಿನಲ್ಲಿ ಅವರು ಭಾವುಕರಾಗಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಆ ಉಪನ್ಯಾಸವನ್ನು ನಾವು ಮೈಸೂರಲ್ಲಿ ಕೇಳಿದ್ವಿ. ಅದಾದಮೇಲೆ ಭರತ ಮತ್ತು ರಾಮನ ಸಂವಾದ ಆಗಬೇಕಾದ್ರೆ ಅಲ್ಲಿ ಭರತ ಎಷ್ಟು ತ್ಯಾಗ ಮಾಡಿದ್ದಾನೆ. ಆ ತ್ಯಾಗವನ್ನು ಪಂಚಮ ಪರ್ಯಾಯದಲ್ಲಿ ಅವರ ಶಿಷ್ಯರು ವಿಶ್ವಪ್ರಸನ್ನ ತೀರ್ಥರ ಬಗ್ಗೆ ನೆನೆಸ್ಕೊಂಡು ಅವರ ತ್ಯಾಗವನ್ನು ಯಾವಾಗ ಬಹಳ ಬಾರಿ ಅವರು ಹೇಳಿದರು. ನಾನು ಮಾಡಿದ್ದಲ್ವೇ ಇಲ್ಲ, ಅವರಿಗೆ ಪೇಜಾವರ ಶ್ರೀಗಳಿಗೆ ವಿಶ್ವಪ್ರಸನ್ನ ತೀರ್ಥರಿಗೆ ಶ್ರೀಪಾದರಿಗೆ ತುಂಬ ವಯಸ್ಸಾಗಿತ್ತು ಆವಾಗಲೇ. ಅದು ಬಿಟ್ಟರೆ ಅವ್ರು ಮಾಡಿದರೆ ಮೊದಲನೇ ಪರ್ಯಾಯ, ಪೇಜಾವರ ಶ್ರೀಗಳು ಮಾಡಿದರೆ 5ನೇ ಪರ್ಯಾಯ. ಅದರಿಂದ ವಿಶ್ವಪ್ರಸನ್ನ ತೀರ್ಥರು ಹೇಳ್ತಾ ಇದ್ರು, ನಾನು ಮಾಡಿದ್ರೆ ಮೊದಲನೇ ಪರ್ಯಾಯ, ಅದನ್ನೆಲ್ಲರೂ ಮಾಡಿದ್ದಾರೆ. ಪ್ರತಿಯೊಬ್ಬ ಸ್ವಾಮಿಗಳು ಕೂಡ ಮಾಡಿದ್ದಾರೆ. ಉಡುಪಿಯಲ್ಲಿ ಅಷ್ಟಮಠದಲ್ಲಿ ಮೊದಲನೇ ಪರ್ಯಾಯ ಎಲ್ಲರೂ ಮಾಡಿದ್ದಾರೆ. ಆದರೆ ಪೇಜಾವರ ಸ್ವಾಮಿಗಳು ಮಾಡಿದರೆ ಅದು ಪಂಚಮ ಪರ್ಯಾಯ ಆಗುತ್ತೆ. ಅದರಿಂದ ಅವ್ರು ಮಾಡಬೇಕು ಅಂಥೇಳಿ ಸ್ವಾಮಿಗಳು ಸರ್ವಜ್ಞ ಪೀಠದಲ್ಲಿ ಕೂತ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿದರೆ ಪೇಜಾವರ ಸ್ವಾಮಿಗಳು ಅವರ ಬಲಗೈ ಬಂಟನಾಗಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಎಲ್ಲವನ್ನೂ ಕೂಡ ನೋಡಿಕೊಂಡ್ರು. ಆವಾಗ ಸ್ವಾಮಿಗಳು ಅವರನ್ನು ಭರತನಂತೆ ಅಂತ, ಅವರು ಭರತ ಮಾಡಿರೋ ತ್ಯಾಗ ಇದು, ನಾನೇನು ಅಲ್ಲ, ರಾಮನ ವ್ಯಕ್ತಿತ್ವದ ದೊಡ್ಡದಲ್ಲ, ಭರತ ಮಾಡಿರ್ತಕ್ಕಂತಹ ತ್ಯಾಗ ಇಲ್ಲಿ ದೊಡ್ಡದಾಗತ್ತೆ. ನಾವೇನಿದ್ರೂ ಕೂಡ ಮೇಲ್ಗಡೆ ಹಾರತಕ್ಕಂತಹ ಪತಾಕ ಇದ್ದ ಹಾಗೆ, ಧ್ವಜ ಇದ್ದಾಗ ಜನರಿಗೆಲ್ಲರಿಗೂ ಕೂಡ ಧ್ವಜ ನೋಡ್ತಾರೆ, ಮೇಲೆತ್ತು ಧ್ವಜ ನೋಡ್ತಾರೆ. ಆದರೆ ಧ್ವಜ ಅಲ್ಲ, ಆ ಧ್ವಜಕ್ಕೆ ಹಾಕಿರ್ತಕ್ಕಂತಹ ಕಂಬ ಆ ಧ್ವಜವನ್ನು ಹಿಡ್ಕೊಂಡಿರುತ್ತೆ. ಅದರಿಂದ ವಿಶ್ವಪ್ರಸನ್ನ ತೀರ್ಥರು ಇದ್ದರೂ ಅದರಿಂದ ನಾನೆಲ್ಲ ಹಾರಾಡ್ತಾ ಇದ್ದಿದ್ದಷ್ಟೇ ಹೊರತು ನಂದ ಇಲ್ಲಿ ಶಕ್ತಿ ಅಲ್ಲ ಅಂತೇಳಿ. ಅಂದರೆ ಗುರುಗಳಿಗೆ ತನ್ನ ಶಿಷ್ಯನ ಮೇಲಿರ್ತಕ್ಕಂತಹ ಪ್ರೀತಿ ಎಷ್ಟಿತ್ತು ಅನ್ನೋದನ್ನು ಅವ್ರ ಮಾತಲ್ಲಿ, ಅವರೆಲ್ಲ ಸಹಜವಾದ ಗುಣ ಇದ್ದೇ ಇದೆ, ಅವರೆಲ್ಲ ಆ ಶಕ್ತಿ ಇದ್ದೇ ಇದೆ. ಆದರೆ ಅವರಲ್ಲಿ ಕಂಡಿತ್ತು. ಸ್ವಾಮಿಗಳು ಪೇಜಾವರ ಶ್ರೀಪಾದರಲ್ಲಿ, ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಲ್ಲಿ ಕಂಡು ಹೇಳಿರೋದು, ಅವರು ಧ್ವಜಸ್ತಂಭದಂತೆ ಅವರು ಇದ್ದಿದ್ದರಿಂದ ನಾವು ಪತಾಕೆಯಾಗಿ ಹಾರಾಡ್ತಾ ಇದ್ದೀವಿ ಅನ್ನೋದನ್ನು. ಇಷ್ಟು ಶಿಷ್ಯರ ಮೇಲೆ ಅವರ ಪ್ರೀತಿ. ಯಾಕಂದರೆ ನೋಡಿ, ನಮ್ಮ ಗುರು ಪರಂಪರೆಯಲ್ಲಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಅವರಿಗೆ ಪೇಜಾವರ ಶ್ರೀಗಳ ಬಗ್ಗೆ ಎಷ್ಟು ಪ್ರೀತಿ ಅಂತಂದರೆ, ಅವ್ರಿಗೆ ಒಂದು ಸಲ ಹುಷಾರಿಲ್ಲ ಅಂತದಾಗ ಇವರು ಉಡುಪಿಯಿಂದ ಓಡೋಡಿ ಬೆಂಗಳೂರಿಗೆ ಬಂದಿದ್ರು ಅವರನ್ನು ನೋಡಿ ಹೋಗಬೇಕು ಅಂತೇಳಿ ಚಾತುರ್ಮಾಸ್ಯ ಕಾಲದಲ್ಲಿ. ಅಂದರೆ ಅಷ್ಟೊಂದು ಅವರ ಮೇಲೆ ಪ್ರೀತಿ ಇದ್ದಂಥದ್ದು. ಹಾಗೆ ಇವರಿಗೆ ಅವರ ಶಿಷ್ಯರಲ್ಲಿಯೂ ಅಷ್ಟೇ ಆದ ಪ್ರೀತಿ, ಗುರು ಪರಂಪರೆ ಹಾಗೇ ಬೆಳ್ಕೊಂಡು ಬಂದಿರೋವಂಥದ್ದು. ಸ್ವಾಮಿಗಳ ಮೇಲೆ ಅಸಾಧಾರಣವಾದ
ಪ್ರೀತಿ ಇದ್ದಿದ್ದು. ಆ ಪ್ರೀತಿ, ಆ ವಾತ್ಸಲ್ಯ, ಅವ್ರ ಮೇಲೆ ಇರ್ತಕ್ಕಂತಹ ಒಂದು ಸ್ನೇಹದ ದೃಷ್ಟಿ ಈಗ ಅವರ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಂತಹ ದೊಡ್ಡ ಸ್ಥಾನ ಸಿಗಬೇಕು ಅಂತಂದರೆ ಅದರಲ್ಲಿ ಶಿಷ್ಯ ವಾತ್ಸಲ್ಯ ಅನ್ನೋದೇ ಮತ್ತಿನ್ನೇನು ಹೇಳಿಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಅದಕ್ಕೆ ರಾಮಾಯಣವನ್ನು ಇಷ್ಟಪಡ್ತಕ್ಕಂತಹ ಸ್ವಾಮಿಗಳ ಚರಮ ಶ್ಲೋಕವನ್ನು ಅವರ ಶಿಷ್ಯರಾದಂತಹ ನಮ್ಮ ಸ್ವಾಮಿಗಳು ವಿಶ್ವಪ್ರಸನ್ನತೀರ್ಥ ಶ್ರೀಪಾದರು ಅದೇ ಶ್ಲೋಕದಿಂದನೇ ಆರಂಭ ಮಾಡಿದರು. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗಮಂ ಅಂಥೇಳಿ ರಾಮಾಯಣದ ಶ್ಲೋಕ ಆರಂಭ ಆಗುತ್ತೆ. ಅದೇ ರೀತಿಯೇ ಶ್ಲೋಕ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಅಂಥೇಳಿ ಗುರುಗಳ ಬಗ್ಗೆ ಶ್ಲೋಕವನ್ನು ಸ್ವಾಮಿಗಳು ಎಷ್ಟು ಅವರು ಹೊಳೆಸಿದ್ದಾಗ್ಬೋದು, ಆ ಶಿಷ್ಯನಿಗೆ ಆ ರೀತಿಯಾಗಿ ಅವರು ಹೊಳೆಸಿದ್ದಾರೆ. ಹೀಗೆ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಪೇಜಾವರ ಶ್ರೀಪಾದರಲ್ಲಿ ಜೊತೆಗಿತ್ತು ಅವರ ಶಿಷ್ಯರಾಗಿ ಅವರ ಅಂತೆವಾಸಿಗಳಾಗಿ ಎಷ್ಟು ಜನ ಓದಿದಾರೋ ಪ್ರತಿಯೊಬ್ಬರ ಅನುಭವಗಳಲ್ಲಿಯೂ ಕೂಡ ಪೌರಾನು ಸ್ವಜನವನ್ನಿತ್ಯಂ ಕುಶಲಂ ಪರಿಪುಚ್ಛತಿ ಅಂತೇಳಿ ಏನು ಹೇಳಿದೆ, ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸ್ವಾಮಿಗಳು ತುಂಬ ಪ್ರೀತಿಸ್ತಾ ಇದ್ದಾರೆ ಅನ್ನೋ ಒಂದು ಬೀಜವನ್ನು ಬಿತ್ತೇ ಇರ್ತಾಯಿದ್ರು. ತತ್ರಾಪಿ ಯಾರಾದರೂ ವಿದ್ವಾಂಸರು, ಬಹಳ ಚೆನ್ನಾಗಿ ಓದೋರು, ಅವರು ವಿಮರ್ಶಕರು ಆಗಿದ್ದರೆ ಅವ್ರ ಜೊತೆಗೆ ಆ ವಿಚಾರಗಳನ್ನು ಕೂಡ ಅನೇಕ ಬಾರಿ ಚರ್ಚೆಗಳನ್ನು ಮಾಡ್ತಾ ಇದ್ದವರು. ಹೀಗೆ ಒಬ್ಬೊಬ್ಬ ಶಿಷ್ಯರಲ್ಲಿಯೂ ಕೂಡ ಇದ್ದಂತಹ ಪ್ರೀತಿಯ ಧಾರೆಯನ್ನು ಕೊಟ್ಟಂತಹ ಪರಮ ಪೂಜ್ಯ ಪೇಜಾವರ ಶ್ರೀಪಾದರ ಸ್ಮರಣೆಯೇ ನಮಗೆ ಆನಂದದಾಯಕ. ಇದು 1, 2, 3 ವಿಚಾರಗಳನ್ನು ಹೇಳಿದ್ದಿದೆ. ಅವ್ರ ಹತ್ರ ಕೇಳಿಬಿಟ್ರೆ ಇಂಥದ್ದನ್ನು ಅವ್ರಿಗೆ ಯಾವ್ಯಾವ ಶಿಷ್ಯರಿಗೆ ಏನೇನು ಅನುಗ್ರಹ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಅವ್ರಿಗೆ ಹೀಗಾಗಿತ್ತು, ನಾನು ಇಂತಹ ಸಂದರ್ಭದಲ್ಲಿ ಹೀಗೆ ಮಾಡಿದೆ ಅಂತ ಹೇಳಿ. ಯಾಕೆಂದರೆ ಅದನ್ನು ಅವರ ಅನುಗ್ರಹ ಅಂತ ಹೇಳ್ತಾ ಇರಲಿಲ್ಲ. ಒಬ್ಬರು ಕೇಳಿದ್ರು ಸ್ವಾಮಿಗಳ ಹತ್ರ, ಏನು ನೀವು ನಿಮ್ಮ ಮಂತ್ರಾಕ್ಷತೆಯ ಪ್ರಭಾವ ಹೀಗೆಲ್ಲ ಯಾರ್ಯಾರಿಗೋ ಏನು ರೋಗ ಆಯಿತು, ವಾಸಿ ಆಯಿತು, ಹಾಗಾಯಿತು ಹೀಗಾಯಿತು, ನಿಮ್ಮ ಮಂತ್ರಾಕ್ಷತೆ ಗಂಧದ ಪ್ರಭಾವ ಇದೆ ಅಂತಂದರೆ ನಂದೇನೂ ಇಲ್ಲ ಅದರಲ್ಲಿ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿ ಕೊಡ್ತೀನಿ ಅಷ್ಟೇ, ದೇವರೆಲ್ಲನೂ ಕೂಡ ಮಾಡೋದು ಅಂತ. ಅವರು ತಾವು ಜಗದ್ಗುರುಗಳಾಗಿ ನಾನು ಹೀಗೆ ಮಾಡಿದೆ, ನನ್ನಿಂದ ಹೀಗಾಯಿತು ಅಂತೇಳಿ ಬೇಕಾದಂಗೆ ಹೇಳ್ಕೊಳ್ಬೋದಾಯಿತು. ಆದರೆ ಅವರು ಹಾಗೆ ಎಂದಿಗೂ ಮಾಡಲಿಲ್ಲ. ಯಾಕಂದರೆ ಅವರು ನಿಜವಾದ ಜಗದ್ಗುರುಗಳಾಗಿದ್ದು. ಯಾರು ಗುರುಗಳಾಗಿರ್ತಾರೋ ಅವರು ನಾನು ಮಾಡಿದೆ ಅಂತ ಅಂದ್ಕೊಳ್ಳಲ್ಲ. ಪೇಜಾವರ ಶ್ರೀಗಳು ನಾನು ಮಾಡಿದೆ ಅಂತೇಳಿ ಅಂದ್ಕೊಳ್ತಾನೆ ಇರಲಿಲ್ಲ, ಯಾವತ್ತಿಗೂ ಇಲ್ಲ. ಏನಾದರೂ ಆದರೆ ಅದಕ್ಕೆ ತಾನು ಕಾರಣ ಅಂತೇಳಿ ನಾವು ಮೊನ್ನೆ ರಾಮವಿಠಲಾಚಾರ್ಯರ ಉಪನ್ಯಾಸದಲ್ಲಿ ಕೇಳಿದ್ವಿ. ಯಾರೋ ಒಬ್ಬ ಕಳ್ಳ ಬಂದು ಆ ಬಿಸಿನೀರಿನ ಪಾತ್ರೆಯನ್ನು ತೊಗೊಂಡು ಹೋಗಿದ್ದಕ್ಕೆ ಕಾರಣ ತಾನು ಅಂತ. ಯಾಕಂದರೆ ನಾನು 1000 ಕೃಷ್ಣ ಜಪ ಮಾಡಬೇಕಾಗಿತ್ತು, ಅದನ್ನು ವಿಭಾಗ ಮಾಡಿಕೊಂಡು 500 ಬೆಳಗ್ಗೆ 500 ಸಂಜೆ 500 ಅಂತೇಳಿ ಮಾಡಿದೆ. ದಿನ ಒಟ್ಟಿಗೆ 1000 ಮಾಡ್ತಾ ಇದ್ದೆ. ನಾನು ಇವತ್ತು ಮಾಡಲಿಲ್ಲ ಅದರಿಂದ ನನ್ನ ತಪಸ್ಸು ಕಡಿಮೆ ಆಯಿತು, ಅದರಿಂದ ಇವ್ರದ್ದು ಅಲ್ಲಿ ಕಳತನ ಆಯಿತು ಅಂತ. ಹೀಗೆ ತನ್ನನ್ನು ಇನ್ನೊಬ್ಬರಲ್ಲಿ ದೋಷ ಇಲ್ಲವೇ ಇಲ್ಲ, ದೋಷ ಮತ್ತೊಬ್ಬರಲ್ಲಿ ಇಲ್ಲವೇ ಇಲ್ಲ. ನಸ್ಮರತಿ ಅಪಕಾರಾಣಂ ಶತಮಪಿ ಆತ್ಮವತ್ತಯ. ರಾಮನ ಗುಣ ಅದು. ಅವನಿಗೆ 1000 ಅಪಕಾರಗಳನ್ನು ಮಾಡಿದರೂ ಕೂಡ ರಾಮ ಅದನ್ನು ನೆನಪಿಟ್ಕೊಳ್ತಾ ಇರಲಿಲ್ಲ. ಉಪಕಾರ ಸಣ್ಣದಾಗಿ ಮಾಡಿಬಿಟ್ರೆ ಯಾವಾಗಲೂ ನೆನಪಿಟ್ಕೊಳ್ಳೋದು. ಅವರಿಗೆ ಈ ಸಾಮಾಜಿಕ ಕಾರ್ಯಗಳನ್ನು ಮಾಡೋದು ಅಥವಾ ಜ್ಞಾನ ಕಾರ್ಯಗಳನ್ನು ಮಾಡೋದು ತುಂಬ ಇಷ್ಟ ಅವರಿಗೆ. ಯಾರಾದ್ರೊಬ್ಬ ಸಂಯೋಜನೆ ಮಾಡ್ತಿದ್ದಾನೆ ಅಂತಂದರೆ, ಮಠದಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಅಥವಾ ಯಾವುದೋ ಒಂದು ಹಳ್ಳಿ ಊರಲ್ಲಿ ಅವನು ಉಪನ್ಯಾಸಕರಾಗಿ ಜನರಲ್ಲಿ ಧರ್ಮೋಪದೇಶ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ರೆ ಆ ಶಿಷ್ಯನಲ್ಲಿ ಅಸಾಧಾರಣವಾದ ಪ್ರೀತಿ. ಎಲ್ಲ ವ್ಯವಸ್ಥೆ ಇರತಕ್ಕಂತಹ ಒಂದು ಸ್ಥಳದಲ್ಲಿರೋನಕ್ಕಿಂತಲೂ ಕೂಡ ಏನೂ ವ್ಯವಸ್ಥೆ ಇಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಆಜ್ಞೆ ಸ್ವಾಮಿ ಅಂತ ಹೇಳಿ ಹೋಗಿ ಅಲ್ಲಿ ಯಾರಾದರೂ ಇದ್ರು ಅಂತಂದರೆ ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿಯ ಅತಿಶಯ ಪ್ರೀತಿ ಇಲ್ಲಿ ಕಡಿಮೆ ಅಂತೇಳಿ ಆಗ್ತಾನೆ ಇರಲಿಲ್ಲ. ಅಲ್ಲಿ ಯಾಕಂದರೆ ಅಲ್ಲಿ ಎಷ್ಟು ತೋರಿಸ್ಬೇಕಾಗಿತ್ತೋ ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ರು. ಸಂಭಾವನೆಯನ್ನು ಅದೇ ರೀತಿ ಕೊಡ್ತಾಯಿದ್ರು, ವ್ಯವಸ್ಥೆಯನ್ನು ಅದೇ ರೀತಿ ಮಾಡ್ತಾಯಿದ್ರು. ಅವ್ರದ್ದು ಇಷ್ಟು ವಾತ್ಸಲ್ಯ ಆಗತ್ತೆ ನೋಡಿ. ನಮ್ಮ ತಂದೆ ಹೋದಾಗ ಅವಾಗ ಮನೆಗೆ ಪಾದಪೂಜೆಗೆ ಕರೆದಾಗ ಅಲ್ಲಿ ನಮ್ಮ ತಾಯಿ ಎದುರುಗಡೆ ನೀವು ಏನು ಸಂಕೋಚ ಮಾಡ್ಕೊಳ್ಬೇಡ, ವಿದ್ಯಾಪೀಠಕ್ಕೆ ಬಂದು ಅಲ್ಲಿ ಊಟ ಮಾಡಬೇಕು, ಪ್ರತಿನಿತ್ಯ ವಿದ್ಯಾಪೀಠಕ್ಕೆ ಬಂದು ಊಟ ಮಾಡಬೇಕು ಅಂತ. ಸಂಕೋಚ ಅಂದರೆ ಯಾರು ವಿದ್ಯಾಪೀಠದಿಂದ ಹೊರಗಡೆ ಹೋದ್ರೂ ಕೂಡ ಸುಧಾಮಗಳ ಆದ ತಕ್ಷಣ ಅವರು ಬೇರೆ ಬೇರೆ ಕಡೆ, ನಾನು ಪೂರ್ಣಪ್ರಮತಿಯಲ್ಲಿ ಬಂದಿರೋದು ಒಂದು ಘಟನೆ ಹೇಳ್ಬಿಡ್ತೇನೆ, ಅದು ಹೇಗಾಯಿತು ಅಂಥೇಳಿ. ಅದು ಬರೆದಿಟ್ಕೊಂಡಿರೋದು, ಅದು ಮರೀದೇ ಇರತಕ್ಕಂಥ ಸಂದರ್ಭ. ಸ್ವಾಮಿಗಳಿಗೆ ಅಲ್ಲಿಂದ ವಿದ್ಯಾಪೀಠದಲ್ಲಿ ಅಧ್ಯಯನ ಮುಗಿಸಿದ್ರು ಅಂತಂದರೆ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಬೇಕು. ಯಾಕಂದರೆ ವಿದ್ಯಾಪೀಠವನ್ನು ಬೆಳೆಸಬೇಕು ಅಲ್ಲ, ಹಾಗೆ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಬೇಕು ಅಂಥೇಳಿ ನನ್ನನ್ನು ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಬೇಕು ಅಂತೇಳಿ ಬೇರೆ ಬೇರೆ ಒಂದು ನನ್ನ ಗೆಳೆಯರ ಹತ್ರ ಎಲ್ಲರೂ ಕೂಡ ಹೇಳಿದರು, ಮುಂದೆ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಬೇಕಾಗುತ್ತೆ, ಅಧ್ಯಾಪಕ ಅವನು ನೆಕ್ಸ್ಟ್ ಆಗ್ತಾನೆ ಅಂತ.
ಅದೇ ಸಂದರ್ಭದಲ್ಲೇ ಪೂರ್ಣಪ್ರಮತಿ ಆರಂಭ ಆಗೋದಂತಿತ್ತು. ಸ್ವಾಮಿಗಳ ಹತ್ರ ಹೋಗಿ ಹಿರಿಯರೆಲ್ಲ ಯಾರನ್ನಾದ್ರೂ ಒಬ್ಬರನ್ನು ಕಳಿಸ್ಕೊಡ್ಬೇಕು ಅಂತ ಕೇಳಿರ್ತಾರೆ. ಅದರಲ್ಲಿ ಯಾರೋ ನನ್ನ ಹೆಸರನ್ನ ಯಾರೋ ಸೂಚನೆ ಮಾಡಿರ್ತಾರೆ. ಅದರಲ್ಲಿ ಆಯಿತು ಅಂತೇಳಿ ಸ್ವಾಮಿಗಳೇನೋ ಒಪ್ಕೊಂಡಿದ್ರು. ಇಲ್ಲ ಅವ್ರು ಕಳಿಸ್ಕೊಡಲ್ಲ ಅಂತ, ಇಲ್ಲ ಅವ್ರು ವಿದ್ಯಾಪೀಠಕ್ಕೆ ಬೇಕಾಗುತ್ತೆ, ನಾನು ಕಳಿಸ್ಕೊಡಲ್ಲ ಅಂತೇಳಿ ಹೇಳಿದರು. ಇದೆಲ್ಲ ನನಗೆ ಬೇರೆಯವರೆಲ್ಲ ಹೇಳಿದ್ದು, ಸಾಕ್ಷಾತ್ತಾಗಿ ನನಗೆ ಕೇಳಿರಲಿಲ್ಲ ನಾನು ಅವಾಗ. ಅದರಿಂದ ಬೇರೆಯವ್ರ ಕಡೆಯಿಂದ ಗೊತ್ತಾಯಿತು, ಇಲ್ಲ ಸ್ವಾಮಿಗಳು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ, ನೀನು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಅಂಥೇಳಿ, ಸ್ವಾಮಿಗಳು ನೀನು ಬಿಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಸರಿ, ನಾನು ಅವಾಗ ಪೂರ್ತಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ. ನನಗೆ ಗುರುಗಳು ಏನು ಹೇಳ್ತಾರೆ ಅಷ್ಟೇ. ಎಷ್ಟೋ ನಮ್ಮಂತಹ ಶಿಷ್ಯರಿಗೆ ಇದೊಂದು ಭಾವ ಇರುತ್ತೆ. ಸುಧಾಮಗಳಾದ್ಮೇಲೆ ನಮಗೆಲ್ಲರಿಗೂ ಒಂದು ಭಾವ ಐತೆ, ಏನಂತಾರೆ ಸ್ವಾಮಿಗಳು ಏನು ಹೇಳ್ತಾರೆ ಹಾಗೆ. ಯಾಕಂದರೆ ನಾವೇನು ನಿರ್ಣಯ ತೊಗೊಳ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ಅವ್ರು ನಮಗೋಸ್ಕರ ನಿರ್ಣಯ ತೊಗೊಳ್ತಾರೆ ಅನ್ನೋದು ಭರವಸೆ ನಮ್ಮೆಲ್ಲರಿಗೂ ಕೂಡ ಇದ್ದಿತ್ತು. ನಮ್ಮ ಸ್ವಾಮಿಗಳ ಶಿಷ್ಯರಿಗೆ ಎಲ್ಲರಿಗೂ ಈ ಭರವಸೆ ಇತ್ತು. ಅವ್ರು ಏನು ಕೊಡ್ತಾರೆ ಅದು ನಮಗೆ ಯಾವುದೋ ಒಂದು ಊರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆ ಊರಿಗೆ ಸ್ವಾಮಿಗಳು ಕಳಿಸಿದ್ರು ಅಂತಾರೆ, ನಾವು ಶಿರಸಾ ವಹಿಸಿ ಹೋಗ್ಬೇಕಲ್ಲ. ಯಾಕಂದರೆ ಆ ಊರಿಗೆ ಹೋಗೋದ್ರಿಂದನೇ ನಮಗೇನೋ ಒಳ್ಳೇದಾಗುತ್ತೆ. ಇದು 2 ವರ್ಷದ ಸಂಚಾರದಲ್ಲಿ 100 ಬಾರಿ ಅನುಭವಕ್ಕೆ ಬಂದು ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಕೊನೆಗೆ ನಮಗೆ ಈ ನಿರ್ಣಯಕ್ಕೆ ಬರ್ತೀವಿ. ಯಾವುದೋ ಒಂದು ಕೆಲಸ, ಸ್ವಾಮಿ ಇಲ್ಲ ನಾವು ಹೀಗಿಂದ ಹೋಗ್ತೀವಿ, ಅವರು ಒಂದು ರೂಟ್ ಹೇಳಿರ್ತಾರೆ ಅವರು ಹೋಗ್ಬೇಕಾದ್ರೆ, ಇಲ್ಲ ನಾವು ಹೀಗಿಂದ ಹೋಗ್ತೀವಿ, ನಮ್ಗೆ ಆ ರೂಟ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ರೆ ಅಕಸ್ಮಾತ್ ನಾವು ಆ ರೂಟಿಗೆ ಹೋದರೆ ಅಲ್ಲಿ ಏನಾದರೂ ವ್ಯವಸ್ಥೆ ಆಗ್ತಾಯಿತ್ತು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದು ನಮಗೆ ಸರಿ ಅಂತೇಳಿ ಅನಿಸ್ಬಿಟ್ಟಿತ್ತು. ಇದು ಎಷ್ಟು ಅನಿಸಿತ್ತು ಅಂತಂದರೆ ನಮ್ಮ ಜೀವನವೂ ಅವರೇ ನೋಡ್ಕೊಳ್ತಾ ಇತ್ತು. ನಮ್ಮ ಜೀವನದಲ್ಲಿ ಎಷ್ಟೋ ಜನ ಕಳೆದ ಸಲ ಹೇಳಿರ್ಬೋದು, ಮದುವೆ ಆಗಲಿಕ್ಕೋಸ್ಕರ ನಾನು ಇವಳು ಮದುವೆ ಆಗಬೇಕು ಆಗಬಾರ್ದು ಇತ್ಯಾದಿಗಳಲ್ಲಿಯೂ ಕೂಡ ನಮ್ಮ ಸ್ವಾಮಿಗಳನ್ನು ನಿರ್ಣಯ ಕೊಡೋದು ಅನ್ನೋದು ತುಂಬ ಅಂದರೆ ನಮಗೆ ಒಂದು ಅಸಾಧಾರಣವಾದ ವಿಶ್ವಾಸ ಇದ್ದಿದ್ದು. ಅದರಿಂದ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ, ನನಗೇನು ಮಾಡ್ಬೇಕಂತಲೂ ಗೊತ್ತಾಗ್ತಾ ಇಲ್ಲ. ಆವಾಗ ಸ್ವಾಮಿಗಳು ಒಂದು ಸಲ ಸಿಕ್ಕಿದಾಗ ಹೇಳಿದೆ, ನನಗೆ ಏನೂ ಚಿಂತೆ ಇಲ್ಲ, ನನಗೆ ಯಾವ ಕಡೆನೂ ಹೋಗ್ಬೇಕಂಥದ್ದು ನನ್ನ ಅಪೇಕ್ಷೆ ಯಾವುದೂ ಇಲ್ಲ, ನೀವು ಹೇಗೆ ಹೇಳ್ತೀರ ಹಾಗೆ ನಾನು ಮಾಡ್ತೀನಿ ಅಂತೇಳಿ. ಇಲ್ಲ ಅವರು ನಿನ್ನನ್ನು ತುಂಬ ಅಪೇಕ್ಷೆ ಪಡ್ತಾ ಇದ್ದಾರೆ, ನೀನು ಹೋಗಬೇಕಾಗತ್ತೆ ಅಂತಂದರೆ, ಸ್ವಾಮಿ ನನಗೆ ಯಾರು ಅಪೇಕ್ಷೆ ಪಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ, ನೀವೇನು ಅಪೇಕ್ಷೆ ಪಡ್ತೀರೋ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಹೇಳಬೇಕು ನನಗೆ, ನೀವೆಲ್ಲ ಹೇಳ್ತೀರ ಅಂದರೆ, ಇಲ್ಲ ನನಗೆ ನನ್ನ ಜೊತೆಗಿದ್ದರೆ ನನ್ನ ಸಂಸ್ಥೆಯಲ್ಲಿದ್ದರೆ ನಿನಗೆ ಹೆಚ್ಚು ಸಿಗಲ್ಲ, ಅಲ್ಲಿ ಹೋದರೆ ನಿನಗೆ 10,000 ರೂಪಾಯಿ ಸಂಬಳ ಸಿಗುತ್ತೆ ಅಂತ. ನಾನು ಹೇಳಿದೆ 10,000 ರೂಪಾಯಿ ನನಗೆ ವಿಷಯನೇ ಅಲ್ಲ ಸ್ವಾಮಿ, ನೀವೇನು ಹೇಳ್ತೀರ ಅನ್ನೋದು ಮಾತ್ರ ನನಗೆ ಮುಖ್ಯ ಆಗುತ್ತೆ ಅಂದಾಗ ನನ್ನ ಕೈಯನ್ನು ಹಿಡ್ಕೊಂಡು, ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಅಲ್ಲಿಗೆ ಹೋಗು ಅಂತೇಳಿ ಕಳಿಸಿದ್ರು. ಪೇಜಾವರ ಶ್ರೀಗಳು ಕಳಿಸಿದ್ರು ಅಂಥೇಳಿ ಪೂರ್ಣಪ್ರಮತಿಗೆ ಬರಬೇಕಾಯಿತು. ಅವರೇ ಇನ್ನೂ ಕೂಡ ಮುಂದೆ ನಡೆಸ್ತಾ ಇರೋದು ಪೂರ್ಣಪ್ರಮತಿಯಲ್ಲಿ. ಅವರ ಕೃಪಾ ದೃಷ್ಟಿ ಇರೋದ್ರಿಂದಲೇ ಪೂರ್ಣಪ್ರಮತಿಯಲ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತಾ ಇದೆ, ಅಥವಾ ಅವರು ಇದ್ದಿದ್ದರಿಂದಲೇ ಎಲ್ಲ ಶಿಷ್ಯರು ಕೂಡ, ಮೊದಲ ಶಿಷ್ಯರಿಂದ ಹಿಡಿದು ಕೊನೆಯ ಶಿಷ್ಯರು, ಈಗ ಬರತಕ್ಕಂತಹ ಶಿಷ್ಯರವರೆಗೂ ಕೂಡ ಅವರ ಅನುಗ್ರಹದಿಂದಲೇ, ಅವರ ಅನುಗ್ರಹದ ಧಾರೆಯೇ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಪೇಜಾವರ ಶ್ರೀಗಳ ಶಿಷ್ಯ ವಾತ್ಸಲ್ಯ ಅನ್ನೋದು ಎಲ್ಲ ಶಿಷ್ಯರು ಕೂಡ, ಪೇಜಾವರ ಶ್ರೀಗಳ ಪ್ರತಿ ಶಿಷ್ಯರು ಕೂಡ ಯಾವುದೇ ತೊಂದರೆಗಳಿಲ್ಲದೆ ಸುಖವಾಗಿ ಬದುಕ್ತಾ ಇದ್ದಾರೆ ಅನ್ನೋದೇ ಸಾಕ್ಷಿ. ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟಿರ್ಬೋದು ನಮ್ಮದು, ಆದರೆ ಯಾರೂ ಕೂಡ ನೊಂದು ಬೆಂದು ಇನ್ನೇನು ನಮಗೆ ಜೀವನದಲ್ಲೇ ಬಹಳ ಕಷ್ಟಪಡ್ತಿದ್ದೀವಿ, ಒಂದು ಹೊತ್ತು ತಿನ್ನಲಿಕ್ಕೆ ಗತಿ ಇಲ್ಲ, ಯಾವ ಶಿಷ್ಯರೂ ಇಲ್ಲ. ಪೇಜಾವರ ಶ್ರೀಗಳ ಯಾವ ಶಿಷ್ಯರು ಆ ರೀತಿ ಇಲ್ಲ. ಇದಕ್ಕೇನು ಕಾರಣ, ಮನೆಯಲ್ಲಿ ಎಷ್ಟೇ ಕಷ್ಟ ಇತ್ತು, ಕೊನೆಗೆ ವಿದ್ಯಾಪೀಠಕ್ಕೆ ಬಂದು ಮನೆಯನ್ನೂ ನೋಡಿಕೊಂಡು ಅವರು ಕೂಡ ಎತ್ತರಕ್ಕೆ ಬೆಳೆದವರು ಬಹಳ ಜನ ಇದ್ದಾರೆ. ಅದರಿಂದ ಪೇಜಾವರ ಶ್ರೀಗಳ ಆಶೀರ್ವಾದದ ಧಾರೆ ಇನ್ನೂ ಕೂಡ ವೃಂದಾವನದ ಒಳಗಡೆ ಇದ್ದೂ ಮತ್ತೂ ಕೂಡ ಹರಿಸ್ತಾ ಇದ್ದಾರೆ. ಈಗಂತೂ ಇನ್ನೂ ಜಾಸ್ತಿ ಹರಿಸ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಹಾಗೆ ಅವರ ಶಿಷ್ಯರ ವಾತ್ಸಲ್ಯವನ್ನು ನಾನೇನು ಕೆಲವು ಅನುಭವಿಸಿದ್ದೀನಿ, ನಾನೇನು ಕೆಲವು ನೋಡಿದ್ದೀನಿ, ನಾನೇನು ಕೆಲವು ಕೇಳಿದ್ದೀನಿ. ಇದನ್ನು ಈ ವಿಷಯ ಬಂದ ತಕ್ಷಣ ಒಂಥರ ಸಂಕೋಚ ಆಗತ್ತೆ ಅದನ್ನು ಹೇಳಬೇಕಾದ್ರೆ. ಯಾಕಂದರೆ ನಾವು ಮನುಷ್ಯರು, ನಮಗೆ ಮರು ಅನ್ನೋದು ಬಂದು ಹೋಗ್ಬಿಡೋದು. ದೇವ್ರು ಕೊಟ್ಟ ವರವೋ ಶಾಪವೋ ಏನೋ ಒಂದು ಇರತ್ತೆ, ನಮ್ಗೆ ಮರು ಇರುತ್ತೆ. ಯಾವುದೋ ರಾಮಾಯಣದ ಒಂದು ಪ್ರಕರಣ ಕೊಟ್ಟರೆ ಅದನ್ನು ತೆಗೆದು ಓದ್ಕೊಂಡು ರೆಡಿ ಮಾಡಿಕೊಂಡು ಅದನ್ನು ಹೇಳಿದರೆ ಅದು ರೆಡಿ ಆಗುತ್ತೆ. ಅಲ್ಲಿ ಟೆಕ್ಸ್ಟ್ ಇದೆ, ನಾವು ನೋಡ್ಕೊಳ್ತೀವಿ, ಹೇಳ್ತೀವಿ. ಮಹಾಭಾರತದ ಕೊಟ್ಟರೆ ಅದನ್ನ ಹೇಳ್ಬೋದು. ಪೇಜಾವರ ಶ್ರೀಗಳ ಶಿಷ್ಯ ವಾತ್ಸಲ್ಯ, ಪೇಜಾವರ ಶ್ರೀಗಳ ಶಿಷ್ಯನಾಗಿ ನಾನು ಅದು ನೋಟ್ ಮಾಡಿಕೊಂಡು ಹೇಳಿದರೆ ಅದು ಒಂಥರ ಅವಮಾನದ ಸಂಗತಿ ನನಗೆ. ಅದಕ್ಕೆ ಏನಾದರೂ ಓದೋಣ, ನೋಟ್ ಮಾಡ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ರೆ ಅದು ನನಗೆ ಅವಮಾನ ಆಗಲಿ. ಸ್ವಾಮಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನೋಟ್ ಮಾಡಿಕೊಂಡು ಇದನ್ನೆಲ್ಲ ಚಿಂತನೆ ಮಾಡ್ಕೊಂಡು ಹೇಳ್ಬೇಕಾ, ಏನು ಹೇಳಿಸ್ತಾರೆ ಹೇಳಿಸ್ಲಿ ಅಂತ ಅಂದ್ಕೊಂಡು ವಾಪಸ್ಸು ನಾನೇನೇನು ಬರೆದಿಟ್ಕೊಂಡಿದ್ದೆ ನನ್ನ ಜೀವನದ ಕಾಲದಲ್ಲಿ ಅದನ್ನೊಂದು ಸ್ವಲ್ಪ ಮಾತ್ರ ಮೆಲುಕು ಹಾಕ್ಲಿಕ್ಕಾಯಿತು. ಅಂತ ಯಾವುದನ್ನು ಕೂಡ ಸಿದ್ಧತೆಯನ್ನು ವಿಶೇಷವಾಗಿ ಮಾಡಿಕೊಳ್ಳದೆ ಗುರುಗಳು ಏನು ನನ್ನ ಬಾಯಿಂದ ನುಡಿಸಿದ್ದಾರೆ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಹಾಕಿದ್ದೀನಿ. ಬಹಳ ಜನ ಶಿಷ್ಯರ ಕೋಟಿಗಳಲ್ಲಿ ಕೊನೆಯ ಸಾಲಲ್ಲಿ ನಿಲ್ಲುವ, ಕೊನೆಯ ಸಾಲಲ್ಲಿ ಇನ್ನು ಮುಂದೆ ನನಗೆ ಯಾವ ಸಾಲು ಇಲ್ಲ, ಯಾವ ತಲೆಗಳೂ ಇಲ್ಲ, ಮುಂದೆಲ್ಲ ದೊಡ್ಡ ತಲೆಗಳೇ ಮುಂದಿರೋದು. ಅಂತಹ ಕೊನೆಯ ಸಾಲಿನ ವ್ಯಕ್ತಿ ನಾನು. ಪೇಜಾವರ ಶ್ರೀಗಳ ಶಿಷ್ಯವಾತ್ಸಲ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ
ಅದು ಹನುಮಂತ ಸುಮ್ಮನೆ ತಮಾಷೆಗೆ ಹೇಳಿದ್ದ, ಮತ್ತ ಪ್ರತ್ಯವರ ಕಶ್ಚಿತ ನಾಸ್ತಿ ಸುಗ್ರೀವ ಸನ್ನಿಧೋ ಅಂತ, ಸೀತೆಗೆ ಧೈರ್ಯ ತುಂಬಲಿಕ್ಕೋಸ್ಕರ. ನನ್ನಷ್ಟು ಕಡಿಮೆ ಶಕ್ತಿ ಇರೋನು ಯಾರೂ ಇಲ್ವೇ ಇಲ್ಲ ಸುಗ್ರೀವನ ಸನ್ನಿಧಾನದಲ್ಲಿ, ನಾನೇ ಬಂದಿದ್ದೀನಿ ಅಂದರೆ ಇನ್ಯಾರು ಬೇಕಾದವರು ಬರ್ತಾರೆ ಅಂತೇಳಿ ಅದು ಸೀತೆಗೆ ಧೈರ್ಯ ತುಂಬಲಿಕ್ಕೋಸ್ಕರ ಹೇಳಿದ್ದು. ನಾನು ಹೇಳ್ತಾ ಇರೋದು ಮತ್ತ ಪ್ರತ್ಯವರ ಕಶ್ಚಿತ ನಾಸ್ತಿ ವಿಶ್ವೇಶ ಸನ್ನಿಧೋ ಅಂತ, ನನಗಿಂತನೂ ಕಡಿಮೆ ಆದವರು ಯಾರೂ ಇಲ್ವೇ ಇಲ್ಲ ಅಂಥೇಳಿ ನಿಜವಾಗ್ಲೂ ಹೇಳ್ತಾ ಇರೋದು. ಅಷ್ಟೊಂದು ಶಿಷ್ಯರು, ಬಹಳ ಜನ ಶಿಷ್ಯರು, ಒಬ್ಬೊಬ್ಬರು ಶಿಷ್ಯರು ಪೇಜಾವರ ಶ್ರೀಗಳ ಪ್ರಥಮ ರೂಪರಾಗಿ ಈಗ ಸಂಚಾರ ಮಾಡ್ತಾ ಇದ್ದಾರೆ. ಅಂಥವರೆಲ್ಲರಲ್ಲೂ ಕೂಡ ಅವರಲ್ಲಿ ಗುರು ವಿಶ್ವೇಶತೀರ್ಥರನ್ನು ನೋಡ್ತಾ ಅಂಥವರು ಅವ್ರ ಜೊತೆಗೆ ಅವರ ಅಂಗಸ್ಪರ್ಶ ಆಗಿದೆ ಅಂತಲೂ ಕೂಡ, ಅವರ ದೃಷ್ಟಿಪಾತ ಬಿದ್ದಿದೆ ಅಂತಲೂ ಕೂಡ ಅವರು ಖಂಡಿತ ಅವರು ಪವಿತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದನ್ನು ಅವರ ಶಿಷ್ಯರು ಪ್ರತ್ಯಕ್ಷವಾಗಿ ಅನುಭವಿಸಿರ್ತಾರೆ. ಅಂತಹ ಗುರುಗಳ ಬಗ್ಗೆ ಮಾತಾಡಲಿಕ್ಕೆ ಸಿಕ್ಕ ಅವಕಾಶ ಹೇಳಿ ನನ್ನ ವಾಕ್ಶುದ್ಧಿಯನ್ನು ನಾನು ಮಾಡ್ಕೊಂಡಿದ್ದೀನಿ. ಯಾವುದು ಎಷ್ಟು ಕ್ರಮವಾಗಿ ಬಂತು ನಾನು ಆರಂಭದಲ್ಲೇ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ, ಯಾವುದು ಅಕ್ರಮವಾಗಿ ಬರಬಹುದು ಅಂಥೇಳಿ. ಅದರಿಂದ ಸರಿಯಾದ ಕ್ರಮದಲ್ಲಿ ಬಂದಿದ್ದರೆ ಅದು ಗುರುಗಳ ಅನುಗ್ರಹ. ತೊದಲು ನುಡಿಗಳು ಅಥವಾ ಯಾವುದೋ ಅಪಭ್ರಂಶ ಪದಗಳು, ತಪ್ಪು ಪದಗಳೆಲ್ಲ ಬಂದಿತ್ತು ಅಂತಂದರೆ ಅದು ನಾನು ಸಂಪಾದನೆ ಮಾಡಿರ್ತಕ್ಕಂತಹ ವಿಷಯಗಳು ಅಂತ ಹೇಳ್ತಾ ಈ ಎಲ್ಲ ವಾಕ್ ಕುಸುಮಗಳನ್ನು ಭಗವಂತನಿಗೆ, ಗುರುವಂತರ್ಗತ ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಕೃಷ್ಣ ಅರ್ಪಣಮಸ್ತು. ಅವರು ಹೇಳಿದ ಹಾಗೆ ವಿಶೇಷ ತೀರ್ಥರೊಬ್ಬ ಸನ್ಯಾಸಿಗಳು. ಸನ್ಯಾಸಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ನ್ಯಾಸ ಅಂತ ಹೇಳಿದ್ರೆ ಇಡುವುದು ಅಂತ ಅರ್ಥ, ಪಕ್ಕಕ್ಕೆ ಇಡುವುದು ಅಂತ ಅರ್ಥ. ಇದನ್ನ ಗೋವಿಂದಾಚಾರ್ಯ ತಮ್ಮ ಪ್ರವಚನಗಳಲ್ಲಿ ಹೇಳ್ತಾ ಇದ್ರು. ವೈರಾಗ್ಯ ಅಂದ್ರೆ ಏನು? ಕೇವಲ ಡಿಟ್ಯಾಚ್ಮೆಂಟ್ ಅಲ್ಲ, ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್. ತಾನು ಎಲ್ಲದರ ಮಧ್ಯದಲ್ಲಿ ಇದ್ದು ಎಲ್ಲವನ್ನು ಬಿಟ್ಟಿರುವುದು ನಿಜವಾದ ವೈರಾಗ್ಯ ಅಂತ ಹೇಳಿ. ಹಾಗೆ ಇವತ್ತಿನ ನಿಜವಾದ ಸನ್ಯಾಸಿ ಸರಿಯಾದ ಸನ್ಯಾಸವನ್ನ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ನಮಗೆ ಕಾಣುವುದು ತುಂಬ ವಿಶೇಷತೆ ಇರುತ್ತದೆ. ಅವರು ಹೇಳಿದ ಹಾಗೆ ಪ್ರಾಯಶಃ ಅವರ ಶಿಷ್ಯರಲ್ಲಿ ನಾನು ಅನುಭವಿಸಿದೆ. ನಾನು ಒಮ್ಮೆ ಪೂಜೆಗೆ ಬಂದಿದ್ರು. ನಾನು ಪೂಜೆಗೆ ಅಲ್ಲಿ ನನಗೆ ಅವಾಗ ಚಿಕನ್ ಪಾಕ್ಸ್ ಆಗಿತ್ತು ಅಂತ ಹೇಳಿ ಕಜ್ಜಿ ತುರಿಸ್ಕೊಂಡು ಮೂಗಲ್ಲಿ ಕೂತಿದ್ದೆ. ನನ್ನ ನೋಡಿದರೆ ಮಾತಾಡ್ಸಿದ್ರೆ ಹೊರಟಿದ್ದಾರೆ. ಒಂದು 3-4 ತಿಂಗಳಾಗಿದೆ. 3-4 ತಿಂಗಳಾದ್ಮೇಲೆ ವಾಸ ಆಗಿದೆ, ಎಲ್ಲೊಂದು ಕಡೆ ಸಿಕ್ಕಿದ್ದಾರೆ. ನಾನು ಆಗಿನ್ನೂ ಪ್ರಾಯಶಃ ಒಂದು 2-3ನೇ ತರಗತಿ ಮಗು ಅಷ್ಟೇ. ಆಗ ನನ್ನ ಕೇಳ್ತಿದ್ದಾರೆ, ನಿಮಗೆ ಹುಷಾರು ತಪ್ಪಿತಾ ಆಸೆ ಆಯ್ತಾ? ನನಗೆ ಯಾವಾಗ ಹುಷಾರು ತಪ್ಪಿತ್ತು, ಏನು ಸರಿ ಅಲ್ಲ, ನಾನು ಅವತ್ತು ಬಂದಾಗ ಹೀಗೆ ತುರಿಸ್ಕೊಳ್ತಿದ್ದೆ. ಹುಷಾರಾಯ್ತು ನಾನು ಅವಾಗ ಹೇಳಿದ್ದೆ. ಇದು ನಿಜವಾದ ಶಿಷ್ಯ ವಾತ್ಸಲ್ಯ ಅಂದರೆ ಅದನ್ನು ಪ್ರಾಯಶಃ ವಾತ್ಸಲ್ಯ ಬಿಟ್ಟರೆ ಬೇರೆ ಶಬ್ದಗಳನ್ನು ಹೇಳಿಕ್ಕೆ ಬರೋದಿಲ್ಲ. ವತ್ಸ ಅಂತ ಹೇಳಿದ್ರೆ ಕರು, ಮಗು ಅಂತ ಅರ್ಥ. ಎಲ್ಲರಲ್ಲೂ ಕೂಡ ಮಗುವಿನಂತೆ ಪ್ರೀತಿಯನ್ನು ತೋರಿಸಿದವರು ವಿಶೇಷ ತೀರ್ಥರು. ಅವರ ಬಗ್ಗೆ ಮಾತಾಡಲಿಕ್ಕೆ ಪ್ರಾಯಶಃ ಅಂತಹ ವಾತ್ಸಲ್ಯವನ್ನ ನಿಜವಾಗಿ 2 ವರ್ಷಗಳ ಕಾಲ ಇನ್ನು ಅನುಭವಿಸಿದವರು ನಮ್ಮ ಅನಂತ ಶಯನಾಚಾರ್ಯರು. ಅವರು ನಮಗೆ, ನಾವು ಶುರುವಾದಾಗಿಂದಲೂ ನನಗೆ ಆಇಯಿಂದಲೂ ಪಾಠ ಮಾಡಿದಂತಹ ಗುರುಗಳು. ಅವರು ಇವತ್ತು ತುಂಬ ಚೆನ್ನಾಗಿ ರಾಮನ ಗುಣಗಳಿಗೂ ರಾಮನ ಗುಣಗಳಿಗೆ, ರಾಮ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ನಾವು ಅವನ್ನ ನೋಡಬೇಕಾಗಿರೋದು ಒಬ್ಬ ಗುಣಗಳ ಗಣಿ ಅಂತ ಅವನನ್ನು ನೋಡಬೇಕು. ಆ ಗುಣಗಳ ಗಣಿಯಲ್ಲಿ ಕೆಲವು ಗುಣಗಳು ಅಥವಾ ಅನೇಕ ಗುಣಗಳು ನಾವು ಕಾಣುವುದು ನಮ್ಮ ಗುರುಗಳಲ್ಲಿ. ಆ ಗುರುಗಳ ಬಗ್ಗೆ ನಮ್ಮ ಅನಂತ ಶಯನಾಚಾರ್ಯರು ತುಂಬಾ ಸುಂದರವಾಗಿ ವಿವರಣೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪ್ರಮತಿದಾರ ಕಾರ್ಯಕ್ರಮದ ತಂಡದ ಪರವಾಗಿ ಸ್ವಲ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು. ನನ್ನ ಅನುಭವ ಒಂದೇ ಒಂದು ಹಂಚಿಕೊಂಡು ಕರ್ತವ್ಯ ಹೇಳಿದೆ ಮಾಡ್ತೀನಿ. ಒಂದು 6-7 ತಿಂಗಳ ಹಿಂದೆ ಒಂದು ಕಡೆ ನಾನು ಉಪನ್ಯಾಸಕಂತ ಹೋಗಿದ್ದೆ. ಕೋಲಾರದ ಹತ್ರ ಆದಿಮಾ ಅಂತ ಒಂದು ಸಂಸ್ಥೆ ಇದೆ, ತಮಗೆ ಅನೇಕರಿಗೆ ಪರಿಚಯ ಇರ್ಬೋದು. ಆದಿಮಾ ಸಂಸ್ಥೆ ಕೆಲವರು ಅನೇಕ ಸಮಾಜದ ಬೇರೆ ಬೇರೆ ಸ್ತರದ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಅನುಕೂಲ ಮಾಡಬೇಕು ಅಂತ ಸಾಕಷ್ಟು ಶ್ರಮ ಮಾಡ್ತಾ ಇದೆ. ಜಾನಪದ ಹೀಗೆಲ್ಲ ತುಂಬ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಗೋವಿಂದಪ್ಪ ಅಂತ ಒಬ್ಬರು ಇದ್ದರು. ಸರಿ, ನಾನು ಹೋದಾಗ ಅದೇ ನನ್ನ ಪರಿಚಯ ಮಾಡಬೇಕು ಅಂತ ಹೇಳಿ ಬರ್ಕೊತಾ ಇದ್ರು. ಅವಾಗ ಸಹಜವಾಗಿ ನಮ್ಮ ಶಾಲೆ ಬಗ್ಗೆ ಪ್ರಸ್ತಾಪ ಆಯಿತು, ಪೇಜಾವರ ಶ್ರೀಪಾದಿಗಳು ಅಂತ. ಅವ್ರ ಹೆಸರು ಬಂದ ತಕ್ಷಣ ಆ ಮನುಷ್ಯ ಅಳೋದಕ್ಕೆ ಶುರು ಮಾಡಿದ್ರು. ಯಾಕೆ ಏನಾಯಿತು ಅಂತಂದರೆ, ಇಲ್ಲ ಅಂತ ಅವ್ರ ಅನುಭವಗಳನ್ನು ಹೇಳೋಕ್ಕೆ ಶುರು ಮಾಡಿದ್ರು. ಇವರು ಅವ್ರ ಜೊತೆನಲ್ಲಿದ್ದವರು, ಅವರ ಶಿಷ್ಯರು, ಅವರು ಕಣ್ಣಲ್ಲಿ ನೀರು ತಂದ್ಕೊಂಡ್ರೆ ಅಥವಾ ಮಾಡ್ಕೊಂಡ್ರೆ ಅದು ಆಶ್ಚರ್ಯ ಆಗುತ್ತೆ ಒಂದು ಹಂತಕ್ಕೆ.
ಆ ಮನುಷ್ಯ ಅವರು ಆ ಸಮುದಾಯದವರಲ್ಲ ಅಥವಾ ನಿಕಟವಾದಂಥ ಪರಿಚಯ ಇರುವಂಥ ಸಂದರ್ಭನೂ ಅವ್ರು ಇರಲಿಲ್ಲ. ಯಾವುದೋ ಒಂದೆರಡು ಸಂದರ್ಭದಲ್ಲಿ ಅಲ್ಲಿ ಬಂದಿದ್ರಂತೆ. ಅವಾಗ ನಡೆದಂತಹ ಒಂದೆರಡು ನಿಮಿಷಗಳ ಘಟನೆ ನಾವು ಗಂಟನಲ್ಲಿ ಇಟ್ಕೊಂಡು ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಂತಂದರೆ ಬಹುಶಃ ನಾವು ಇದೆಲ್ಲ ಅರ್ಥ ಮಾಡ್ಕೊಳ್ಬೋದು. ಅಂಥವ್ರು ಜೀವಿಸಿದಂಥ ಕಾಲದಲ್ಲಿ ನಾವು ಇದ್ವಿ ಅನ್ನೋದು ಬಹುಶಃ ನಮ್ಮ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಅನ್ಕೋಬೇಕು ಅಂತ. ಅವ್ರ ಅನುಭವನೆಲ್ಲ ನಮ್ಮ ಮುಂದೆ ಇಟ್ಟಂಥ ನಮ್ಮ ಸಹೋದ್ಯೋಗಿ ಅಂತ ಹೇಳಕ್ಕೆ ನನಗೊಂದು ಗೌರವ, ಅದೊಂದು ಗೌರವ ಅಥವಾ ಒಂದು ಗುರಾಣಿ ಅಂತ ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆ ಸಂಸ್ಥೆಯ ಪರವಾಗಿ ಹಾಗೂ ಪೂರ್ಣ ಪ್ರಮತಿಧಾರ ಪರವಾಗಿ ಗೌರವಪೂರ್ವಕವಾಗಿ ಗುರುಗಳ ಅಂತರ್ಯಾಮಿಯಾದಂತಹ ಪರಮಾತ್ಮ ಇನ್ನು ಮುಂದೆ ಹೀಗೆ ಈ ಧಾರೆಯನ್ನು ನಡೆಸಲಿ ಅಂತ ನಾನು ಕೇಳಿಕೊಳ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಶ್ರೀಕೃಷ್ಣ.